ಎಷ್ಟು ಸ್ಲಾಟ್ ಮಾಡ್ಕೊಳ್ಳೋಣ, ಟೈಮ್ ಸ್ಲಾಟ್ ಎಷ್ಟು ಲೈಕ್ ಈಗ ಹಾಫ್ ಅನ್ ಅವರ್ ಐ ಕ್ಯಾನಾಟ್ ಕಾನ್ಸಂಟ್ರೇಟ್ ಅಂದ್ರೆ ವೆದರ್ ಶಲ್ ಐ ರೀಡ್ 30 minutes ಒಂದು ಸಬ್ಜೆಕ್ಟ್ ಹೋದ 2 hours ಓದೋಣ, ಆ ಸಬ್ಜೆಕ್ಟ್ ಹೋದ್ಮೇಲೆ MCQs ಮಾಡೋಣ, ಟೆಸ್ಟ್ ಮಾಡೋಣ, ಇದು ಹೆಂಗ್ ಮಾಡೋದು? ಓಕೆ, if you are a fresher, it is better that you sit for a prelims because we know ಎಷ್ಟು ಕಾಂಪಿಟೇಟಿವ್ ಆಗಿದೆ prelims. Plan B in these civil service preparations ನೀವು ಯೋಚನೆ ಮಾಡಲೇಬೇಕು. ಯಾವಾಗ ಯೋಚನೆ ಮಾಡಬೇಕು? ಆಫ್ಟರ್ 2 years of your failure. ಒಂದಷ್ಟು ಸ್ವೀಟ್ಸ್ನ ಇಟ್ಬಿಟ್ಟು ಮಕ್ಕಳನ್ನ ನೀವು ಹಿಡಿದಿಟ್ಕೊಂಡ್ರೆ ಯು ಕಾಂಟ್ ಕಂಟ್ರೋಲ್ ದೆಮ್, ಬೆಟರ್ ಯು ಡೋಂಟ್ ಕೀಪ್ ಅ ಸ್ವೀಟ್ ದೇರ್. ಓಕೆ, ಸೋಷಿಯಲ್ ಮೀಡಿಯಾ ಡೌನ್ಲೋಡ್ ಮಾಡ್ಕೊಳ್ಳೇಬೇಡಿ, ಒಂಥರ ಫ್ರಸ್ಟ್ರೇಷನ್ಸ್ ಆಗುತ್ತೆ, ಹೌದು, ಲೋ ಪಾಯಿಂಟ್ ಫೀಲ್ ಆಗುತ್ತೆ. ಹೌದು. ಆ ಟೈಮಲ್ಲಿ ಹೌ ಯು ಕೆಪ್ಟ್ ಯುವರ್ ಸೆಲ್ಫ್ ಮೋಟಿವೇಟೆಡ್? We studied in GKVK college, agriculture graduate student. Yeah, we are classmates. Friendship ಅನ್ನೋದು it took turn to marriage. When it comes to this mains preparation, yes, fine. So your husband was with you through this journey. Yes, journey. Some of the people ಒಂದು ಫ್ಯಾಮಿಲಿ ಪ್ರೆಷರ್ ಇಂದ ಬಿಟ್ಟು ಹೋಗ್ತಾರೆ. ಡೋಂಟ್ ಡೂ ದಟ್. ಫೇಲಿಯರ್ಸ್ ನ ವಿತ್ಸ್ಟ್ಯಾಂಡ್ ಆಗಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು. ಫ್ರೆಂಡ್ಸ್ ಅವ್ರ ಫ್ರೆಂಡ್ಶಿಪ್ ಅವರ ನಮ್ಮದೇ ಒಂದು ಓನ್ ಕಮ್ಯುನಿಟಿ ಅಂತ ಏನಿರುತ್ತೆ, ದಟ್ ವಾಸ್ ರಾಕ್ ಸಿಸ್ಟಮ್ ಫಾರ್ ಮೀ. ನಂಗೆ ಹಾಯ್, ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ IAS. ನಾನು ನಿಮ್ಮ ಸುದರ್ಶನ್. ಈ ಒಂದು ಪಾಡ್ಕಾಸ್ಟ್ ನಲ್ಲಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕುರಿತಾಗಿ ಸ್ಟ್ರಾಟಜಿ ಹಾಗೂ ಅವೇರ್ನೆಸ್ ಅನ್ನ ಮೂಡಿಸ್ತಾ ಸೀರೀಸ್ ಬಂದಿದೆ. ಈ ಸೀರೀಸ್ ಅಲ್ಲಿ ನನ್ನೊಂದಿಗಿದ್ದಾರೆ ಹೇಮಾ ಮ್ಯಾಮ್. ಇವರು 2022ರಲ್ಲಿ KS ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಪ್ರಸ್ತುತವಾಗಿ ಕರ್ನಾಟಕ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ನವೆಂಬರ್ 15ನೇ ತಾರೀಕು ಏನು KS ಪ್ರಿಲಿಮ್ಸ್ ಇದೆ, ಆ ಎಕ್ಸಾಮ್ ನ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋದು ಹೇಗೆ, ಅಂದ್ರೆ ಹೌ ಟು ಸ್ಕೋರ್ 250+. ಸೊ 200 ನ ಸೀಲಿಂಗ್ ಲಿಮಿಟ್ ಇಟ್ಕೊಳ್ಳಿ, ಅದ್ರ ಮೇಲೆ ಹೆಂಗೆ ಸ್ಕೋರ್ ಮಾಡೋದು, ಸ್ಟ್ರಾಟಜಿ ಏನು, ಟೆಸ್ಟ್ ಸೀರೀಸ್ ನೆಸೆಸಿಟಿ ಇದೆಯಾ ಇಲ್ವಾ, ಅದ್ರ ಜೊತೆಗೆ ಅವರ ಪ್ರಿಪರೇಷನ್ ಜರ್ನಿಯನ್ನ ನನ್ನೊಂದಿಗೆ ಹಂಚ್ಕೋತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಮ್ಯಾಮ್ನ ಈ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್ ಮ್ಯಾಮ್. ಥ್ಯಾಂಕ್ ಯು ಸುದರ್ಶನ್ ಅವರ. ಮ್ಯಾಮ್, ಮೊದಲನೇ ಪ್ರಶ್ನೆ, ಹೂ ವಾಸ್ ಹೇಮಗಂಗಾ ಮ್ಯಾಮ್ ಆಸ್ ಅ ಪರ್ಸನ್ ಅಂಡ್ ಆಸ್ ಎ ಸ್ಟೂಡೆಂಟ್ ಆಫ್ ಸಿವಿಲ್ ಸರ್ವಿಸ್? ಆಸ್ ಅನ್ ಆಸ್ಪಿರೆಂಟ್ ಅಂತ ಹೇಳಿದ್ರೆ ನಾನು ಎಲ್ಲರ ಹಾಗೇನೆ ಏನು ತಿಳಿದೇ ಈ ಒಂದು ಜರ್ನಿಗೆ ಬಂದವಳು. ಸುಮಾರು ಡೌಟ್ಗಳು ಇದ್ವು. ಅದೇ ತರ ವಿತ್ ಪ್ರಿಪರೇಷನ್ ಆ ಡೌಟ್ಗಳು ಒಂದೊಂದೇ ಕಡಿಮೆ ಆಗ್ತಾ ಬಂತು. ಯಾವಾಗ ನಾವು ಪ್ರಿಪರೇಷನ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಫೇತ್ ಹೋಪು ಬರ್ತಾ ಹೋಗುತ್ತೆ. ಸೊ ಡೌಟ್ ವೇರ್ ಆಲ್ಸೋ ದೇರ್, ಫ್ರಸ್ಟ್ರೇಷನ್ ಇತ್ತು, ಅದೇ ರೀತಿ ಹೋಪ್ ಅಂಡ್ ಫೇತ್ ಕೂಡ ಇತ್ತು. ಹೋಪ್ ಅಂಡ್ ಫೇತ್ ಕೂಡ ಇತ್ತು. ಸೊ ದಟ್ ಯುವರ್ ಚೈಲ್ಡ್ಹುಡ್ ಡ್ರೀಮ್ ಮ್ಯಾಮ್ ಆಗಿದ್ರೆ KS ಆಫೀಸರ್ ಆಗ್ಬೇಕು ಅನ್ನೋ ಹೋಪು ನನ್ನ ಚೈಲ್ಡ್ಹುಡ್ ಡ್ರೀಮ್? ಇಲ್ಲ, ಚೈಲ್ಡ್ಹುಡ್ ಡ್ರೀಮ್ ಅಂತ ಏನೂ ಇರಲಿಲ್ಲ. 8th ಸ್ಟ್ಯಾಂಡರ್ಡ್ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಬಂದಾಗ ಒಬ್ಬರು ನಮ್ಮ ಸ್ಕೂಲ್ ಅಲ್ಯುಮಿನಾ, ಶಿ ವಾಸ್ ಅ KS ಆಫೀಸರ್ ದೆ, ಅವರು ನನಗೆ ಪ್ರೈಸ್ ವಿತರಣೆ ಮಾಡಕ್ ಬಂದಿದ್ರು. ಅವರನ್ನ ನೋಡಿದಾಗ ಎಲ್ಲೋ ಅನ್ಸಿತ್ತು ನಾನು ಇವ್ರ ತರ ಆಗ್ಬೇಕು ಅಂತ. ದಟ್ ವಾಸ್ ದ ಓನ್ಲಿ ಥಾಟ್ ಐ ಹ್ಯಾಡ್. ಸೊ ಲೇಟರ್ ಆನ್ ಪಬ್ಲಿಕ್ ಸರ್ವೆಂಟ್ ಆಗ್ಬೇಕು ಅಂತ ಅದು ಫಾರ್ಮ್ ಆಯ್ತು. ದೆನ್ ಯಾವಾಗ ನಾನು ಪದವಿಗೆ ಬಂದಾಗ, ಡಿಗ್ರಿಗೆ ಬಂದಾಗ 2015 ಅಲ್ಲಿ DK ರವಿ ಸರ್ ಅವ್ರದ್ದು ಒಂದಷ್ಟು ಸರ್ಕಮ್ಸ್ಟಾನ್ಸಸ್ ಆಗತ್ತೆ, ಒಂದಷ್ಟು ಸಿಚುವೇಶನ್ ಆಗತ್ತೆ. ಸೊ ದೆನ್ ಐ ಗಾಟ್ ಇನ್ಸ್ಪೈರ್ಡ್ ಬೈ ಹಿಸ್ ವರ್ಕ್. ಸೊ 2015 ಅಲ್ಲಿ ಐ ಗ್ರಾಜುಯೇಟೆಡ್ ಇನ್ 2016. ಸೊ ನನಗೆ ಇಟ್ ಫಾರ್ಮ್ ಲೈಕ್ ಓಕೆ, ನಾನು ಸಿವಿಲ್ ಸರ್ವಿಸಸ್ ತಗೋಬೇಕು, ನಾ IAS ಆಫೀಸರ್ ಆಗ್ಬೇಕು ಅಂತ ಒಂದು ಸಣ್ಣ ಸೀಡು. ಸೊ ಇಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಪ್ರಿಪರೇಷನ್. ನಿಮ್ಮ ಸೀನಿಯರ್ ಸೀನಿಯರ್ ಇದ್ರು. ಹೌದು. So few societal circumstances motivated you to be a KS officer. ಹೌದು. Okay. So ಹಾಗಿದ್ರೆ you got motivation through DK Ravi sir. And ಸಾಮಾಜಿಕ ಸಿಚುಯೇಷನ್ಸ್ ಅಲ್ಲಿ ಯೂಶಲಿ ವಿಮೆನ್ KS ಆಗ್ಬೇಕು ಅಂತ ಹೇಳಿದ್ರೆ ಯೂಶಲಿ ಅಷ್ಟು ಎನ್ಕರೇಜ್ ಮಾಡಲ್ಲ ಫ್ಯಾಮಿಲಿಯಲ್ಲೂ ಸಹ. ಇಲ್ಲಪ್ಪ ನಾನು ಈ ಪಾಯಿಂಟ್ ಅಲ್ಲಿ ನಾನು KS ಆಫೀಸರ್ ಆಗ್ಲೇಬೇಕಂತ ಯಾವ ಪಾಯಿಂಟ್ ಅಲ್ಲಿ ಡಿಸೈಡ್ ಮಾಡಿದ್ರಿ ಮ್ಯಾಮ್? Hook or crook, you're an officer. Yes. I have few people who are very tough mind. So cleared the examination. ಸೊ ವೆರಿ ಟಫ್ ಮೈಂಡ್. ಸೊ ಆ ಟಫ್ನೆಸ್ ಸೆಂಟಿಮೆಂಟ್ ಯಾವ ಪಾಯಿಂಟ್ ಅಲ್ಲಿ ಬಂತು ಮ್ಯಾಮ್? ಓಕೆ, ನಾನು ಈ ಒಂದು ಪ್ರಿಪರೇಷನ್ಗೆ ಬಂದಿದ್ದು IAS ಆಫೀಸರ್ ಆಗ್ಬೇಕು ಅಂತ. ಓಕೆ, ಆಫೀಸರೇ ಏನಕ್ಕೆ ಆಗ್ಬೇಕು ಅಂತ ಮನ್ಸಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಸೇಮ್ ನನ್ನ ಇನ್ಸ್ಪಿರೇಷನ್ ಇಂದನೇ ಅದು ಸ್ಟಾರ್ಟ್ ಆಗುತ್ತೆ. ದ ವರ್ಕ್ ಹಿ ಹಸ್ ಡನ್, ಅಂದ್ರೆ ವರ್ಕ್ ಸ್ಪೀಕ್ಸ್ ಅಂತ ಹೇಳ್ತಾರಲ್ಲ, ಆ ಜನರ ಒಂದು ಕಣ್ಣಿಂದ ಒಂದು ಆಫೀಸರ್ ನ ನೋಡಿದಾಗ ಓಕೆ ಈ ತರ ಇರುತ್ತೆ, ಒಬ್ರು ಆಫೀಸರ್ ಆದ್ರೆ ಇಷ್ಟು ಗೌರವ ಸಿಗತ್ತೆ, ಈ ತರ ಒಂದು ಜನರ ಒಂದು ಸಪೋರ್ಟ್ ಸಿಗತ್ತೆ ಅಂತ ಬಂದಾಗ ಐ ಡಿಸೈಡೆಡ್ ದೆನ್ ಓಕೆ ಐ ಶುಡ್ ಬಿಕಮ್ ಅನ್ ಆಫೀಸರ್ ಲೈಕ್ ದಟ್. ಸೊ ದಟ್ ವಾಸ್ ದ ಮೊಮೆಂಟ್ ಐ ಡಿಸೈಡೆಡ್ ಐ ಶುಡ್ ಬಿಕಮ್ ಅನ್ ಆಫೀಸರ್. ಐ ಶುಡ್ ಬಿಕಮ್ ಅನ್ ಆಫೀಸರ್. ಐ ವಾಂಟ್ ಟು ಗಿವ್ ಸಮಥಿಂಗ್ ಟು ದಿ ಸೊಸೈಟಿ. ಓಕೆ, ಸೊ ಹಾಗಿದ್ರೆ ನಿಮ್ಮ ಈಗ ಯು ಟೋಲ್ಡ್ ದಟ್ ಯು ಫಿನಿಶ್ಡ್ ಯುವರ್ ಗ್ರಾಜುಯೇಷನ್ ಇನ್ 2016. ಸೊ 2022 7 ವರ್ಷ ಪ್ರಿಪರೇಷನ್. ಹೌದು.
ಸೊ ಹೌ ವಾಸ್ ದಿಸ್ ಜರ್ನಿ? ಎಷ್ಟು ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್, ಎಷ್ಟು ಸಕ್ಸಸ್ಫುಲ್ ಅಟೆಂಪ್ಟ್ಸ್, ಹಿಂಗ ವಾಟ್ ವಾಸ್ ಯುವರ್ ಬಿಗ್ಗೆಸ್ಟ್ ಮೋಟಿವೇಶನ್ ಡ್ಯೂರಿಂಗ್ ದಿಸ್ ಫೇಲ್ಯೂರ್ಸ್? ಓಕೆ, ಗುಡ್ ಕ್ವೆಶನ್. 7 years ಅಲ್ಲಿ 2 years ಹೇಗ್ ಕಳ್ದೆ ಅಂತ ಹೇಳಿದ್ನಲ್ಲ, ಸೊ ಡೌಟ್ಫುಲ್ ಹೇಗಿತ್ತು ಅಂತ, ಏನ್ ಓದ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ ಈ ಫೀಲ್ಡ್ ಅಲ್ಲಿ. ಸೊ 2 years ಮನೇಲೇ ಇದ್ದು ಮಾಡಿದಾಗ ನಾನು ನನಗೆಲ್ಲೋ ಒಂದ್ಸಲ ಗೊತ್ತಾಯ್ತು 2 years ಆದ್ಮೇಲೆ ಇದು ನನ್ನನ್ನ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಕ್ಲೋಸ್ಡ್ ರೂಮ್ ಅಲ್ಲಿ ನಾನೇ ನನಗೆ ಇಷ್ಟ ಬಂದಂಗೆ ಓದೋದು ಸರಿಯಲ್ಲ ಅಂತ ಅನ್ನಿಸ್ತು. ಅಲ್ಲಿ 2 ವರ್ಷ ವೇಸ್ಟ್ ಆಯ್ತು. ದೆನ್ ಈ ಒಂದು ಹಬ್ಗೆ ಬಂದೆ. ಸೊ ವಿಜಯನಗರ್, ಸೊ ಕೋಚಿಂಗ್ ಅಂತ ಒಂದ್ಸಲ ತಗೊಂಡೆ, ಕೋಚಿಂಗ್ ಆಯ್ತು ಒಂದ್ಸಲ. ಸೊ ಅದಾದ್ಮೇಲೆ ಸೆಲ್ಫ್ ಸ್ಟಡೀಸ್ ಕಂಪ್ಲೀಟ್ಲಿ ವಿಜಯನಗರಲ್ಲೇ ಇದ್ಕೊಂಡು ಸೆಲ್ಫ್ ಸ್ಟಡಿ ಮಾಡಿದ್ದು. ಸೊ ಹೀಗೆ ನೋಡಿದಾಗ ಇಷ್ಟು ಜರ್ನಿಯಲ್ಲಿ ಫೇಲ್ಯೂರ್ಸ್ ಆರ್ ದೇರ್. UPSC 2 ಸಲ ಫೇಲ್ ಆಯ್ತು, ಅದು CSAT ಅಲ್ಲಿ ಹೋಗಿತ್ತು 0.5 ಲೈಕ್ 1 marks ಅಲ್ಲಿ. KS ಅಲ್ಲಿ ನಂದು ಫಸ್ಟ್ ಅಟೆಂಪ್ಟ್, ಐ ಗಾಟ್ ಸೆಲೆಕ್ಟೆಡ್ ಇನ್ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್. ಆಲ್ 3 stages, ಸೊ ಕ್ಲಿಯರ್ಡ್ ಇನ್ ಒನ್ಸ್. ಸೊ ಇದು ನನ್ನ ಜರ್ನಿ ಆಗಿತ್ತು. ಸೊ ಈಗ ಅನ್ಸಕ್ಸಸ್ಫುಲ್ ಮತ್ತೆ ಸಕ್ಸಸ್ಫುಲ್ ಅಟೆಂಪ್ಟ್ಸ್ ಅಲ್ಲಿ ನಿಮ್ ಡಿಫರೆನ್ಸ್ ಅಂತ ಹೇಳಿದ್ರೆ, UPSC CSAT ಯು ಲಾಸ್ಟ್ ಥ್ರೂ CSAT ಅಷ್ಟೇ. ಎಸ್, ಪ್ರಾಬಬಲಿ CSAT ಏನಾದ್ರು ಕ್ಲಿಯರ್ ಆಗಿತ್ತಂದ್ರೆ ಯು ವುಡ್ ಹ್ಯಾವ್ ಬೀನ್ an IAS ಆಫೀಸರ್ ಬೈ ದಿಸ್ ಟೈಮ್. ಪ್ರಾಬಬ್ಲಿ. Okay, so there is nothing different. So you were clear what to study, what not to study. You got it. Okay, great. Now, so in this preparation journey, ಈಗ ಯೂಶಲಿ CSAT ಅಲ್ಲಿ ಹೋಯ್ತು. Sometimes even I have scored, even I have taught CSAT in my first attempt. I have scored 66.23 ಈ ತರ ಬಂದು ಹೋಗಿದಾವ. ಸೊ ಈಗ ಅಷ್ಟು ಬಂದು ಹೋದಾಗ ಒಂಥರ ಫ್ರಸ್ಟ್ರೇಷನ್ಸ್ ಆಗುತ್ತೆ, ಲೋ ಪಾಯಿಂಟ್ ಫೀಲ್ ಆಗುತ್ತೆ. ಆ ಟೈಮಲ್ಲಿ ಹೌ ಯು ಕೆಪ್ಟ್ ಯುವರ್ ಸೆಲ್ಫ್ ಮೋಟಿವೇಟೆಡ್? ಓಕೆ, ಲೋ ಪಾಯಿಂಟ್ಸ್ ಅನ್ನೋದು ಪ್ರಿಪರೇಷನ್, ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಅಲ್ಲಿ ವೆರಿ ಕಾಮನ್ ಐ ವುಡ್ ಸೇ. ಮೋಟಿವೇಶನ್ ಎಲ್ಲರೂ ಹೇಳ್ತಾರಲ್ಲ, ಇಟ್ಸ್ ನಾಟ್ ಅ ಸ್ಟೇಟ್ ಗ್ರಾಫ್, ಅಪ್ಸ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಪ್ರತಿಯೊಂದ್ಸಲೂ ಅಪ್ಸ್ ಅಂಡ್ ಡೌನ್ ಆಗುತ್ತೆ. ಒಂದೊಂದ್ಸಲ 1 marks ಅಲ್ಲಿ ಕಳ್ಕೊಂಡಿರ್ತೀವಿ, half a marks ಅಲ್ಲಿ ಕಳ್ಕೊಂಡಿರ್ತೀವಿ. ವಾಟ್ ಕೆಪ್ಟ್ ಮೀ ಗೋಯಿಂಗ್ ಆರ್ ವಾಟ್ ಕೆಪ್ಟ್ ಅದರ್ಸ್ ಗೋಯಿಂಗ್ ಅಂತ ಹೇಳಿದ್ರೆ, ಇಟ್ಸ್ ಅ ಡಿಟರ್ಮಿನೇಷನ್ ದಟ್ ಯು ಡೂ ವೆನ್ ಯು ಕಮ್ ಟು ದಿಸ್ ಫೀಲ್ಡ್. ಈಗ ಏನಾಗುತ್ತೆ ಗೊತ್ತಾ ಮ್ಯಾಮ್, ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು, it's not like any against or any which has been set in the society in ಇದು ಅದ್ರ against ಅಲ್ಲ. ಯಾರೋ ಒಬ್ಬ ರಿಸರ್ವೇಶನ್ ಇರೋರು ನಿಮ್ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿರೋರು ಕ್ಲಿಯರ್ ಮಾಡ್ಬಿಡ್ತಾರೆ, ನಿಮ್ದು ಆಗಿರಲ್ಲ. ಅವಾಗ ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಆಗುತ್ತೆ, ಲೋ ಫೀಲ್ ಆಗುತ್ತೆ. ಹೆಂಗ್ ಅನ್ಸುತ್ತೆ? ನಾನು ಆಸ್ ಅ ಇಂಡಿವಿಜುವಲ್ ಪರ್ಸೋನಾ ನಾನು ಇದಕ್ಕೆ ಹೇಗೆ ಆನ್ಸರ್ ಕೊಡ್ತೀನಿ ಅಂತ ಹೇಳಿದ್ರೆ, ಬೆಟರ್ ಕಂಪೇರಿಂಗ್ ವಿತ್ ಅದರ್ಸ್ ಅಂಡ್ ಎನ್ವಿರಾನ್ಮೆಂಟ್. ವಾಟ್ ಇಸ್ ದೇರ್ ಇನ್ ಯೋರ್ ಕಂಟ್ರೋಲ್ ಇಸ್ ಯೋರ್ ಎಫರ್ಟ್ಸ್. ನಿಮ್ಮ ಎಫರ್ಟ್ ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ, ಬಿಯಾಂಡ್ ಎನಿ ಸರ್ಕಮ್ಸ್ಟಾನ್ಸಸ್ ಔಟ್ಸೈಡ್, ಏನೇ ಎನ್ವಿರಾನ್ಮೆಂಟ್ ಇದ್ರು, ಏನೇ ರಿಸರ್ವೇಶನ್ ಇರೋದು, ಏನೇ ಪ್ಲಸ್ ಆರ್ ಮೈನಸ್ ಇದ್ರು, ಯು ವಿಲ್ ಸ್ಟ್ಯಾಂಡ್ ಔಟ್. ಇಟ್ ಇಸ್ ದಟ್ ನಿಮ್ಮ ಎಫರ್ಟ್ ಕರೆಕ್ಟ್ ಆಗಿರ್ಲಿ, ಸೊ ದಟ್ ಯು ಕ್ಯಾನ್ ಬೀಟ್ ಎನಿ ಮಾರ್ಕ್ಸ್. ಇದು ನನ್ನ ಒಪಿನಿಯನ್. ಹಂಗಿದ್ರೆ ನಿಮ್ಗೆ ಯಾವಾಗಲೂ ಕ್ವಿಟ್ ಮಾಡ್ಬೇಕಪ್ಪ, ಸಾಕು ಇದು ಪ್ರಿಪರೇಷನ್ ಸಾಕಾಯ್ತು ಅಂತ ಅನ್ಸಿತ್ತಾ? ಇಲ್ಲ, ನನಗೆ ಯಾವತ್ತೂ ಕ್ವಿಟ್ ಮಾಡ್ಬೇಕು ಅಂತ ಅನ್ಸಲ್ಲ. ಬೇಜಾರಾಗಿದೆ, ಸಹಜ ಬೇಜಾರಾಗ್ತಾ ಇರುತ್ತೆ. ಬಿಕಾಸ್ ಬಿಕಾಸ್ ವಿ ನೋ ಸಿವಿಲ್ ಸರ್ವಿಸಸ್ ಹೇಗೆ ಅಂದ್ರೆ, ಪ್ರಿಲಿಮ್ಸ್ ಒಂದ್ಸಲ ಡ್ರಾಪ್ ಆದ್ರೆ ಅಗೇನ್ ಯು ಹ್ಯಾವ್ ಟು ವೇಟ್ ಫಾರ್ ನೆಕ್ಸ್ಟ್ ನೋಟಿಫಿಕೇಶನ್, ನೆಕ್ಸ್ಟ್ ಪ್ರಿಲಿಮ್ಸ್. ವಿತ್ ರೆಸ್ಪೆಕ್ಟ್ ಟು KPSC ಇನ್ನೂ ಡಿಲೇ ಆಗ್ತಾ ಇದೆ. ಇಟ್ ಇಸ್ ಗುಡ್ ದಟ್ ನೌ ಇಟ್ ಇಸ್ ಆನ್ ಫುಟ್, ಅಂದ್ರೆ ಒಂದೇ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. UPSC ಅಂದ್ರೆ 1 year ಯು ಹ್ಯಾವ್ ಟು ವೇಟ್. ದಟ್ 4 years ಡಿಸೈಡ್ ದ ಅನದರ್ 1 year ಜರ್ನಿ. ಸೊ ಈ ತರ ಆದಾಗ ಫ್ರಸ್ಟ್ರೇಷನ್ಸ್ ಡೂ ಕಮ್, ಬಟ್ ಯಾವಾಗೆಲ್ಲ ಈ ಫ್ರಸ್ಟ್ರೇಷನ್ ಬರ್ತಿತ್ತು ಅಷ್ಟೇ ಈಕ್ವಲಿ ನಾನು ಮುಂದೆ ಹೋಗ್ಬೇಕು ಅನ್ನೋದು ಬರ್ತಾ ಇತ್ತು. ಫಾರ್ ಮೀ ಆಸ್ ಅನ್ ಇಂಡಿವಿಜುವಲ್, this is used to be. Okay, so you wanted to keep moving. Yes. Yeah, fine, correct my past mistakes. Yeah, it happened, it's okay, fine anta heli. It is bettering you, like competition with own yourself. Okay, iga usually 99% of the aspirants when they come into this preparation, we feel that do I deserve ಒಂದು, ಎರಡನೇದು ನನ್ನ ಕೈಲಿ ಆಗುತ್ತಾ. ಈಗ ನೀವು ಯಾವ್ದೋ ಊರಿಂದ ಬಂದು ಬ್ಯಾಂಗ್ಳೂರಿಗೆ ಹಬ್ಬಲ್ ಬಂದ್ರಿ ಅಂತ ಹೇಳಿದ್ರೆ, ಪ್ರಾಬಬ್ಲಿ ವುಡ್ ಹ್ಯಾವ್ ಕಮ್ ಫ್ರಮ್ ರೂರಲ್ ಬ್ಯಾಕ್ ಗ್ರೌಂಡ್. ಯಾವ ಊರಿಂದ ಮ್ಯಾಮ್ ನಿಮ್ದು? ನಮ್ದು ಮಾಚೋಳ್ಳಿ ಅಂತ, ಬೆಂಗಳೂರು ಔಟ್ಸ್ಕರ್ಟ್ ವಿಲೇಜ್. ಅಂದ್ರೆ ಅಷ್ಟೊಂದು ಇದೆ ಇರಲ್ಲ. ಇಲ್ಲಿ ಬಂದಾಗ ಇಲ್ಲಿ ನೋಡ್ತೀವಿ ಯಾವ್ದೋ ದೊಡ್ಡ ದೊಡ್ಡ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟೀಸ್ ಇಂದ ಗೋಲ್ಡ್ ಮೆಡಲಿಸ್ಟ್ ನೋಡಿರ್ತೀವಿ, ಅಥವಾ UPSC ಅಂದಿದ ತಕ್ಷಣ VC ಗ್ರಾಜುಯೇಟ್ಸ್ ಫ್ರಮ್ JNU, DU ಇಲ್ಲಿಂದ ಎಲ್ಲ ನೋಡಿದಾಗ ಸೆಲ್ಫ್ ಡೌಟ್ ಬರುತ್ತೆ. ಯಪ್ಪ ನನ್ ಕೈಲಿ ಆಗುತ್ತಾ ಆಗಲ್ವಾ, ಬೇಡ ಗುರು, ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡೋಣ, XYZ ಥಿಂಗ್, ಈ ತರ ಯಾವ್ದಾದ್ರು ಅನ್ಸಿದ್ಯಾ? ಅನ್ಸಿದ್ರೆ ಇದನ್ನ ಹೆಂಗ್ ಓವರ್ಕಮ್ ಮಾಡಿದ್ರಿ? ಅನ್ಸಿಲ್ಲ ಅಂತ ಏನೂ ಇಲ್ಲ. ನನಗಾಗುತ್ತಾ ಅಂತ ಅನ್ಸೋದು ಪ್ರತಿಯೊಂದು ಆಸ್ಪಿರೆಂಟ್ ಫಾರ್ ಟಾಪರ್ ಆಲ್ಸೋ ಅನ್ಸುತ್ತೆ. ಅನ್ನಿಸ್ದಾಗ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಒಂದಷ್ಟು ಪ್ರಿಪರೇಷನ್ ಮಾಡಿದ್ಮೇಲೆ ಈ ಅನಿಸಿಕೆಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಮೀಟಿಂಗ್ ಮೆಂಟರ್ಸ್, ಈ ಮೆಂಟರ್ಸ್ ನ ಮೀಟ್ ಮಾಡಿದಾಗ, ಇಲ್ಲ ಫೆಲೋ ಆಸ್ಪಿರೆಂಟ್ ನ ಮೀಟ್ ಮಾಡಿದಾಗ ಮಾಡಬಹುದು ಅನ್ನೋದು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಇನಿಷಿಯಲಿ ಐ ಅಗ್ರಿ ವಿತ್ ಯು, ಇನಿಷಿಯಲಿ ಎಲ್ಲಾ ಇಮೋಷನ್ಸ್ ಬರುತ್ತೆ. ಬಟ್ ಲೇಟರ್ ಆನ್ ಥ್ರೂ ದ ಪ್ರಿಪರೇಷನ್, ವೆನ್ ಯು ಡೂ ಫಾರ್ ಆಸ್ಪಿರೆಂಟ್, ವೆನ್ ಯು ಡೂ 8 hours ಆಫ್ ಸ್ಟಡಿ ಮಾಡ್ತಿರೋರ್ಗಾದ್ರೆ ಈ ಇಮೋಷನ್ಸ್ ಕಡಿಮೆ ಆಗುತ್ತೆ ಗ್ರಾಜುವಲಿ. ಓಕೆ, ಸೊ ಹಂಗಿದ್ರೆ 8 hours ಓದ್ಬೇಕಮ್ಮ?
ಎಲ್ರು ಹೇಳ್ತಾರೆ ಸ್ಟ್ಯಾಂಡರ್ಡ್ 8 ಅವರ್ಸ್ ಓದ್ಬೋದು, ಈಗ ಹೇಳ್ಬೋದು 24 ಅವರ್ಸ್ ಓದಕ್ಕಾಗಲ್ಲ. 12 ಅವರ್ಸ್ 16 ಅವರ್ಸ್ ಓದ್ತೀನಿ, 18 ಅವರ್ಸ್ ಓದ್ತೀನಿ. ದೋಸ್ ಆರ್ ಆಲ್ ನಾಟ್ ಪಾಸಿಬಲ್ ಥಿಂಗ್ಸ್. ಬಿಕಾಸ್ ನಮ್ಮ ಅಟೆನ್ಷನ್ ಸೈಂಟಿಫಿಕಲಿ ಇಷ್ಟೇ ಇರುತ್ತೆ ಅಂತ ಗೊತ್ತಿರುತ್ತೆ ನಮಗೆ. ಮೋರ್ ದೆನ್ ಹಾಫ್ ಅನ್ ಅವರ್ ಕುತ್ಕೊಂಡು ಒಂದೇ ಬುಕ್ ಓದಕ್ಕಾಗಲ್ಲ. ಯು ಹ್ಯಾವ್ ಟು ಅಲ್ಲಿ ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ಬೇಕಾಗುತ್ತೆ. ಯೂಶಲಿ ನಾನಾಗಿದ್ರೆ ಹೇಗೆ ಪ್ಲಾನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ 3 ಮಂತ್ಸ್ ಅಂದ್ರೆ 100 ಡೇಸ್, ರೈಟ್? 100 ಡೇಸ್ ಅಲ್ಲಿ ಒಂದು ಟೆಸ್ಟ್ ಸೀರೀಸ್ ಇಟ್ಕೋತಾ ಇದ್ದೆ. ಅಕಾರ್ಡಿಂಗ್ ಟು ಟೆಸ್ಟ್ ಸೀರೀಸ್ ಸಿಲೆಬಸ್ ಡಿವಿಷನ್ ಆಗಿರುತ್ತೆ. ಸೊ ಇಂತಿಂತ ಸಬ್ಜೆಕ್ಟ್ ಇಂತಿಂತ ದಿನ ಅಂತ ಇರುತ್ತೆ. ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ಐ ಯೂಸ್ ಟು ಸಿಟ್ ದೋಸ್ ಸಬ್ಜೆಕ್ಟ್, ಗಿವ್ ಅ ಟೆಸ್ಟ್ ಇನ್ ದ ಆ ವೀಕ್ ಎಂಡ್ ಆಗ್ತಿರ್ಬೇಕಾದ್ರೆ ವಾರದ ಅಂತ್ಯದಲ್ಲಿ ನಾನು ತಗೊಳ್ತಿದ್ದೆ ಟೆಸ್ಟ್. ಬೆಳಿಗ್ಗೆ ಟೆಸ್ಟ್ ತಗೊಂಡ್ರೆ ಮತ್ತೆ ಮನೆಗೆ ಹೋಗಿ ಇಲ್ಲ PGಗೆ ಹೋಗಿ ಇಲ್ಲ ಲೈಬ್ರರಿಗೆ ಹೋಗಿ ನಾನು ಎಲ್ಲಿ ತಪ್ಪು ಮಾಡಿದೀನಿ, ನಾನು ಯಾವ ಕ್ವೆಶನ್ ಅಲ್ಲಿ ತಪ್ಪು ಮಾಡಿದೀನಿ, ನಾನು ಯಾವ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ, ನನ್ನ ಇಂಟರ್ಪ್ರಿಟೇಷನ್ ತಪ್ಪ ಕರೆಕ್ಟ್, ಈ ತರ ನಾನು ಅದನ್ನ ಪೇಪರ್ನ ಅನಲೈಸ್ ಮಾಡ್ತಾ ಇದ್ದೆ. ಈ 3 ಮಂತ್ಸ್ ಎವ್ರಿ ಸಬ್ಜೆಕ್ಟ್ಗೆ ಇದನ್ನೇ ಮಾಡ್ತಾ ಇದ್ದೆ ನಾನು. ಸೊ ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆದ್ರೂ ಆಯ್ತು, ಸೊ ಒಂದು ಟೆಸ್ಟ್ ಸೀರೀಸ್ ಆ ಸಿಲೆಬಸ್ ಪ್ರಕಾರ ಡೇ ಹೆಂಗ್ ಪ್ಲಾನ್ ಮಾಡೋದು? ಬೆಳಗ್ಗೆ ಎಷ್ಟು ಹೊತ್ತಿಗೆ ಎದೋಳೋಣ, ಎಷ್ಟು ಸ್ಲಾಟ್ ಮಾಡ್ಕೊಳ್ಳೋಣ, ಟೈಮ್ ಸ್ಲಾಟ್. ಇಟ್ಸ್ ಲೈಕ್ ಈಗ ಹಾಫ್ ಅನ್ ಅವರ್ ಐ ಕ್ಯಾನಾಟ್ ಕಾನ್ಸಂಟ್ರೇಟ್ ಅಂದ್ರೆ ವೆದರ್ ಶಲ್ ಐ ರೀಡ್ 30 ಮಿನಿಟ್ಸ್ ಒಂದು ಸಬ್ಜೆಕ್ಟ್ ಹೋದ 2 ಅವರ್ಸ್ ಓದೋಣ, ಆ ಸಬ್ಜೆಕ್ಟ್ ಹೋದ್ಮೇಲೆ MCQs ಮಾಡೋಣ, ಟೆಸ್ಟ್ ಮಾಡೋಣ, ಇದು ಹೆಂಗ್ ಮಾಡೋದು? ಓಕೆ, ಇದು ಬೆಸ್ಟ್ ಕ್ವೆಶನ್. ಸಿ, ಇಫ್ ಯು ಆರ್ ಅರ್ಲಿ ರೈಸರ್ಸ್ ಆರ್ ಲೇಟ್ ಅಂತ ಹೇಳ್ದಾದ್ರೆ, ಸೊ ಅರ್ಲಿ ರೈಸರ್ಸ್ ಆದ್ರೆ 5:36. ಸೊ ನಿಮ್ಮೆಲ್ಲ ಏನು ದಿನನಿತ್ಯದ ಏನಪ್ಪಾ ಚಟುವಟಿಕೆಗಳನ್ನೆಲ್ಲ ಮುಗಿಸ್ಕೊಂಡು ಒಂದು 7ಗೆ ಲೈಬ್ರರಿ ಅಂತ ಬಂದ್ರು, ಸೊ ಐ ಟು ಸ್ಟಾರ್ಟ್ ವಿತ್ ನ್ಯೂಸ್ ಪೇಪರ್. ನಾನು ಯಾವತ್ತು ಇಲ್ಲಿವರೆಗೂ ನ್ಯೂಸ್ ಪೇಪರ್ ಓದೋದು ಬಿಟ್ಟಿಲ್ಲ, ಬಿಕಾಸ್ ನ್ಯೂಸ್ ಪೇಪರ್ ಈಸ್ ಪ್ರೈಮ್ ಇಂಪಾರ್ಟೆಂಟ್. ಓಕೆ, ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಸೊ ನ್ಯೂಸ್ ಪೇಪರ್ ಓದ್ಕೊಂಡ್ರೆ, ಸೊ ನೆಕ್ಸ್ಟ್ ಆಫ್ಟರ್ ಬ್ರೇಕ್ಫಾಸ್ಟ್ ಸೊ 9 to 1 ಅಂತ ತಗೊಳ್ಳೋಣ. 9 to 1 ಹಾರ್ಡ್ಲಿ 3.5 hours ಅಂತ ನಾವು ತಗೊಂಡ್ರು 45 ಮಿನಿಟ್ಸ್ ಓದ್ಬೋದು. ಒಂದು 10 ಮಿನಿಟ್ಸ್ ಗ್ಯಾಪ್ ತಗೋಬಹುದು, 10-15 ಮಿನಿಟ್ಸ್. ಆ 1 ಅವರ್ ಅಲ್ಲಿ 45 ಮಿನಿಟ್ಸ್ ಓದಿದ್ರೆ ಆ 10-15 ಮಿನಿಟ್ಸ್ ಅಲ್ಲಿ ರಿಲ್ಯಾಕ್ಸೇಷನ್ ತರ ಓದೋದು ಇಲ್ದೇ ಇರೋ ತರ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ಆ ಒಂದು ಟಾಪಿಕ್ ಮೇಲೆ ಮಾಡೋದು, ಯಾವ್ದಾದ್ರು ಬಂದಿದ್ಯಾ, ಯಾವ್ದಾದ್ರು ಇದೆಯಾ, ಸುಮ್ನೆ ಕಣ್ಣಾಯಿಸೋದು. ಲೈಕ್ ಯು ಡೋಂಟ್ ನೀಡ್ ಟು ಸಿಟ್ ಅಂಡ್ ಸ್ಟಡಿ ಫಾರ್ ದಟ್ 15 ಮಿನಿಟ್ಸ್. ಜಸ್ಟ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಫಾರ್ಮ್ ಆಗ್ತಾ ಇದೆ, ಬರ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಬಹುದು. ಒಂದು 3 hours ಸ್ಟ್ರೆಚ್ ಒಂದು ಪೇಪರ್ನ ಅಲ್ಲ ಒಂದು ಸಬ್ಜೆಕ್ಟ್ಗೆ ನಾವು ಓದಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೇನೆ. 3 hours ಸ್ಟ್ರೆಚ್ ಅಲ್ಲಿ ಒಂದು ಸಬ್ಜೆಕ್ಟ್, ಸೊ 45 ಮಿನಿಟ್ಸ್ ಅದರಲ್ಲಿ ಮಧ್ಯದಲ್ಲಿ 15 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಹೇಳಿದಿರಲ್ಲ 15 ಮಿನಿಟ್ಸ್ 45 ಮಿನಿಟ್ಸ್ ಓದ್ಬಿಟ್ಟು 15 ನಿಮಿಷ ಬ್ರೇಕ್ ಅಂತ ಹೇಳಿ ಕಾಫಿ ಕುಡಿಯೋಕೆ ಒಂದ್ 2 hour ಬಿಟ್ಟು ಮತ್ತೆ ಬರೋದಲ್ಲ, 15 ಮಿನಿಟ್ಸ್ ಅಲ್ಲೇ ಕುತ್ಕೊಂಡು ಓದಿರೋದನ್ನ ರೀಕಾಲ್ ಮಾಡಿ ಜಸ್ಟ್ ಒಂದ್ ಸ್ವಲ್ಪ ಒಂದು 15 ನಿಮಿಷ ಕುತ್ಕೊಂಡು ಮತ್ತೆ ಹೋದು. 3 hours ಸ್ಲಾಟ್ 45 ಮಿನಿಟ್ಸ್ ಮಧ್ಯದಲ್ಲಿ ಒಂದು 15 ಮಿನಿಟ್ಸ್ ಸುಮ್ಮನೆ ಕೂತ್ಕೋಬೇಕು ಅಲ್ಲೇನೆ PG ಇದ್ರ ಮುಂದೆನೆ, ಸೊ ದಟ್ ಯು ಆರ್ ಜಸ್ಟ್ ಗಿವಿಂಗ್ ರೆಸ್ಟ್ ಟು ಯುವರ್ ಬ್ರೈನ್. ಓಕೆ, ಸೊ ಮೈ ನೆಕ್ಸ್ಟ್ ಕ್ವೆಶನ್ ವುಡ್ ಬಿ, ನಿಮ್ಮ ಪ್ರಿಪರೇಷನ್ ಅಲ್ಲಿ ವಿಚ್ ವಾಸ್ ಯುವರ್ ಡಿಫಿಕಲ್ಟ್ ಸಬ್ಜೆಕ್ಟ್? ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಈಗ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು, ಸೊ ನಾನು ಡಿಫಿಕಲ್ಟ್ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡೋದ. ಈಗ ನನ್ ಇಂಡಿವಿಜುವಲ್ ಆಗಿ ನಿಮ್ಗೆ ಯಾವ್ದು ಡಿಫಿಕಲ್ಟ್ ಸಬ್ಜೆಕ್ಟ್ ಒಂದು, ಎರಡನೇದಿಗೆ ಇಂಡಿವಿಜುವಲ್ ನಿಮ್ಗೆ ಯಾವ್ಯಾವ ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೆ ಅದನ್ನ ನೀವು ಪ್ರಿಯಾರಿಟಿಯಲ್ಲಿ ಇಟ್ಕೊಳ್ಳಿ. ಅದನ್ನ ಫಸ್ಟ್ ಓದೋದ ಅಥವಾ ಅದನ್ನ ಲಾಸ್ಟ್ ಅಲ್ಲಿ ಓದೋದ, ಅದನ್ನ ಎಲ್ಲ ಹಾಕೊಳ್ಳೋದು? ಡಿಫಿಕಲ್ಟ್ ಸಬ್ಜೆಕ್ಟ್ ನ ಯೂಶಲಿ ಫಸ್ಟ್ ಓದೋದೇ ಬೆಸ್ಟ್. ನಿಮ್ಗೆ ಯಾವ್ದಿತ್ತು ಡಿಫಿಕಲ್ಟ್? ನನಗೆ ಪಾಲಿಟಿ ಅಂಡ್ ಆಪ್ಟಿಟ್ಯೂಡ್, ಮೆಂಟಲ್ ಅಬಿಲಿಟಿ, ಆಪ್ಟಿಟ್ಯೂಡ್ ನನ್ಗೆ ಎರಡು ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಗಿವನ್ ದ ಸ್ಟ್ಯಾಂಡರ್ಡ್ಸ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ, ನಿಮ್ಗೂ ಗೊತ್ತು. ಏನು BET ಮತ್ತೆ KPSC ಆಗಿರ್ಬೋದು, UPSC ಆಗಿರ್ಬೋದು. ಬಿಕಾಸ್ ನಾನು 2-3 ಸಲ CSAT ಅಲ್ಲಿ ಫೇಲ್ ಆಗಿರೋದ್ರಿಂದ ನನ್ಗದೊಂದು ಇನ್ಸೆಕ್ಯೂರಿಟಿ ಇರ್ತಾ ಇತ್ತು. ಅರ್ಲಿ ಮಾರ್ನಿಂಗ್ ಐ ಹ್ಯಾವ್ ಜಾಯ್ನ್ ಅ ಕ್ಲಾಸ್ ಆಲ್ಸೋ. ಸೊ ಒಂದು ಕ್ಲಾಸ್ ಜಾಯ್ನ್ ಆಗಿದ್ದೆ, ಸ್ಟಾರ್ಟಿಂಗ್ ನಾನು ಮಾಡ್ತಿದ್ದೆ CSAT ಇಂದ. ಸೊ ಯಾವ್ದು ಡಿಫಿಕಲ್ಟ್ ಸಬ್ಜೆಕ್ಟ್ ನಿಮಗೆ ಅನ್ಸುತ್ತೆ ಅದೇನಾಗುತ್ತೆ, ಇನ್ಸೆಕ್ಯೂರಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇಫ್ ಯು ಕಾಂಕರ್ ದ ಡಿಫಿಕಲ್ಟ್ ಸಬ್ಜೆಕ್ಟ್ ನಿಮ್ಗೆ ನೆಕ್ಸ್ಟ್ ಈಸಿ ಆಗ್ತಾ ಬರ್ತಾ ಇರುತ್ತೆ. ಪಾಲಿಟಿ ನಂಗೆ ಇನಿಷಿಯಲ್ ಡೇಸ್ ಅಲ್ಲಿ ಕಷ್ಟ ಅನ್ಸ್ತಿತ್ತು, ಬಿಕಾಸ್ ಆಫ್ ದ ವೊಕ್ಯಾಬ್ಯುಲರಿ ಅರ್ಥನೇ ಆಗ್ತಿರ್ಲಿಲ್ಲ, ಇಂಪೀಚ್ಮೆಂಟ್ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹೀಗಾಗಿ ಇನಿಷಿಯಲಿ ಐ ಫೆಲ್ ಡಿಫಿಕಲ್ಟ್ ವಿತ್ ಪಾಲಿಟಿ ಅಂಡ್ ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಹಾಗಾದ್ರೆ ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡಿ. ಹೌದು, ಅಂದ್ರೆ ನಿಮ್ಗೆ ಯಾವ ಡಿಫಿಕಲ್ಟ್ ಅನ್ಸುತ್ತೆ ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸೊ ದಟ್ ಒಂದು ರಿಲ್ಯಾಕ್ಸ್ ಅನ್ಸುತ್ತೆ, ಓ ಎಷ್ಟೋ ಮುಗೀತು ಅಂತ ಹೇಳಿ. ಅದಾದ್ಮೇಲೆ ನಿಮ್ಗೆ ಗೊತ್ತಿರೋದು ಓದೋದಕ್ಕೆ ಅಂದ್ರೆ ಬ್ರೈನ್ ಎಕ್ಸಾಸ್ಟ್ ಆಗಲ್ಲ, ಸೊ ಈಸಿ ಇರೋ ಸಬ್ಜೆಕ್ಟ್ಸ್ ನ ಖುಷಿ ಅಂತ, ಸೊ ಯು ಕ್ಯಾನ್ ಪುಷ್ ಅಪ್ ಟು 7 to 8 hours. ಓಕೆ, ಗ್ರೇಟ್. ಸೊ ಹಾಗಿದ್ರೆ ಇವಾಗ ಇಫ್ ವಿ ಕಮ್ ಇನ್ ಟು ದಿಸ್ ಪ್ರಿಪರೇಷನ್, ಕೋಚಿಂಗ್ ಎಸೆನ್ಷಿಯಲ್ ಇದೆಯಾ? ಓಕೆ, ನಾನು ಇದಕ್ಕೆ 2 ತರ ಆನ್ಸರ್ ಮಾಡ್ತೇನೆ. ಕೋಚಿಂಗ್ ಎಸೆನ್ಷಿಯಲ್ ಅಂತ ಹೇಳಕ್ಕೆ ರೀಸನ್ಸ್ ಹೇಳ್ತೀನಿ, ಪ್ರಿಮೈಸ್ ನಾನು ಹೇಳ್ತೀನಿ. ವಿ ಆರ್ ಫ್ರಮ್ ಅ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ನಾವು ಪಾಲಿಟಿ, ಜಾಗ್ರಫಿ, ಎಕನಾಮಿ, ಎಥಿಕ್ಸ್ ಓದಲ್ಲ. ನಮ್ಗೆ ಇದ್ರ ಬೌಂಡ್ರಿನೇ ಗೊತ್ತಿರಲ್ಲ. 10th ಸ್ಟ್ಯಾಂಡರ್ಡ್ ವರ್ಗೂ ಏನು ಓದಿರ್ತೀವಿ, ಅದರಲ್ಲೂ ವೆರಿ ಸರ್ಫೇಸ್ ಮಟೀರಿಯಲ್ ಅಷ್ಟೇ ಓದಿರ್ತೀವಿ. ನಮ್ಗೆ ಇಂಟ್ರೊಡಕ್ಷನ್ ಅಷ್ಟೇ ಕೊಟ್ಟಿರ್ತಾರೆ. ಡೀಪ್ ಡೌನ್ ಡೆಪ್ತ್ ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಬೇಕು, ಇಲ್ಲ ಜಾಗ್ರಫಿ ತಿಳ್ಕೋಬೇಕು. ಎಷ್ಟೊಂದು ಕಾನ್ಸೆಪ್ಟ್ಸ್ ಇದೆ. ಜಾಗ್ರಫಿ ಇಸ್ ಫುಲ್ ಆಫ್ ಕಾನ್ಸೆಪ್ಟ್ಸ್. ಅಂಡ್ ಇಕನಾಮಿ ಎಲ್ಲ ನಾವು ಕೇಳೇ ಇರಲ್ಲ ಅಲ್ವಾ. ಇವನ್ ಆರ್ಟ್ಸ್ ಓದಿರೋರು ಇನ್ ಡೆಪ್ತ್ ಅಲ್ಲಿ ಎಕನಾಮಿ ಮತ್ತೆ ಎಕನಾಮಿಕ್ ಕಾನ್ಸೆಪ್ಟ್ ಯಾರು ಕೇಳಿರಲ್ಲ.
ಪ್ರಿಮೈಸ್ ಇದನ್ನ ಕೊಟ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗೈಡಿಂಗ್ ಲೈಟ್ ಅಂತ ಬೇಕೇ ಬೇಕು. ನಾನಂತೂ ಅಗ್ರಿ ಮಾಡ್ತೀನಿ. ಕೋಚಿಂಗ್ ಫಾರ್ ಲೈಕ್ ಕ್ರಾಶ್ ಕೋರ್ಸ್ 3 hours 5 hours ಒಂದು ದಿನದಲ್ಲಿ ಒಂದು 3 months or 5 months ಅಲ್ಲಿ ನೀವು ಒಂದು ಕೋಚಿಂಗ್ ನ ಮುಗಿಸ್ಕೊಂಡ್ರೆ ನಿಮ್ಗೆ ಡೈರೆಕ್ಷನ್ ಸಿಗುತ್ತೆ. ಯು ವಿಲ್ ಗೆಟ್ ಅ ಬೌಂಡ್ರಿ. ನೀನು ಏನು ಓದ್ಬೇಕು ಅಂತ ಗೊತ್ತಾದ್ರೆ ಹೇಗೆ ಓದೋದು ನೀವೇ ಕಂಡ್ಕೊಳ್ತೀರಾ. ಸೊ ಇನಿಷಿಯಲಿ ಎಸ್ ಇಟ್ ಈಸ್ ಮ್ಯಾಂಡೇಟರಿ ಅಂತ ನನ್ನ ಒಪಿನಿಯನ್. ಫೌಂಡೇಶನ್ ಫ್ಯೂ ಬೇಸಿಕ್ಸ್ ನೀವು ತಗೊಂಡಿದ್ರಾ ಕೋಚಿಂಗ್? ನಾನು ತಗೊಂಡಿದ್ದೆ. ಓಕೆ, ಎಲ್ಲಿ ಬ್ಯಾಂಗ್ಳೂರಿನ ಅಥವಾ ಬ್ಯಾಂಗ್ಳೂರಲ್ಲಿ ತಗೊಂಡಿದ್ರೆ? ಓಕೆ, ಫೈನ್ ಮ್ಯಾಮ್. ಸೊ ಹಾಗಿದ್ರೆ ಮ್ಯಾಮ್, ಈಗ November 15th ಪ್ರಿಲಿಮ್ಸ್ ಇದೆ. ಸೊ ಟುಡೇ ಇಸ್ August 3rd. ಸೊ ಹಾರ್ಡ್ಲಿ ವಿ ಆರ್ ಲೆಫ್ಟ್ ವಿತ್ ಅನದರ್ 100 days ಅಂತ ತಿಳ್ಕೊಳ್ಳೋಣ. ಅದರಲ್ಲಿ 10 days ತೆಗೆದಿಟ್ಬಿಟ್ರೆ ಉಳ್ಕೊಳ್ಳೋದೆ 90 days. ಹೆಂಗ್ ಪ್ಲಾನ್ ಮಾಡೋಣ ಮ್ಯಾಮ್? ದಟ್ ಐ ವಾಂಟ್ ಟು ಕ್ಲಿಯರ್ ಪ್ರಿಲಿಮ್ಸ್ ಅಷ್ಟೇ. ಅಂಡ್ ಈಗ ಪ್ರಿಲಿಮ್ಸಿಗೆ ಓದೋಣ, ಮೇನ್ಸಿಗೆ ಓದೋಣ, ಪ್ರಿಲಿಮ್ಸ್ ಕಮ್ ಮೇನ್ಸಿಗೆ ಓದೋಣ? ಓಕೆ, ಗುಡ್ ಕ್ವೆಶನ್. ಬಿಕಾಸ್ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸಫರ್ ಆಗಿದೆ ಅದು. ಒಂದು ಇಂಟಿಗ್ರೇಷನ್ ಮಾಡ್ಕೊಳ್ಳಲ್ಲ, ಇಲ್ಲ ಪ್ರಿಲಿಮ್ಸ್ ಮೇನ್ಸ್ ಅಂತಾನೆ ಒಂದಷ್ಟು ಟೈಮ್ ನ ವೇಸ್ಟ್ ಮಾಡ್ತಾರೆ. ನಾವು ಈ ತರ ಹೋಗೋಣ. ಫಸ್ಟ್ಲಿ, ಸೊ 2 ಕ್ಯಾಟಗರಿ ಡಿವಿಷನ್ ಮಾಡೋಣ. ಒಂದು ಸಲ ಅಟೆಂಪ್ಟ್ ಕೊಟ್ಟಿರೋರಾಗಿದ್ರೆ, ಇಫ್ ಯು ಕ್ಯಾನ್ ಸ್ಪೆಂಡ್ ದಿಸ್ ಮಂತ್, ಆಗಸ್ಟ್ ಮಂತ್ ಅಲ್ಲಿ 30 days ನ ಮೇನ್ಸ್ಗೋಸ್ಕರ ನೀವು ಡೆಡಿಕೇಟ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಎಥಿಕ್ಸ್ ಆರ್ ಎಸ್ಎ ಯು ಕ್ಯಾನ್ ಡೂ. ಅದಾದ್ಮೇಲೆ ದೇ ಕ್ಯಾನ್ ಗೋ ಫಾರ್ 60 days ಪ್ರಿಲಿಮ್ಸ್. ಅದರ್ ಕ್ಯಾಟಗರಿ ಇದೇ ಫಸ್ಟ್ ಅಟೆಂಪ್ಟ್ ಅಂತ ಬಂದಿರ್ತಾರೆ. ಎಸ್, ಇಫ್ ಯು ಆರ್ ಅ ಫ್ರೆಶರ್, ಇಟ್ ಈಸ್ ಬೆಟರ್ ದಟ್ ಯು ಸಿಟ್ ಫಾರ್ ಅ ಪ್ರಿಲಿಮ್ಸ್. ಬಿಕಾಸ್ ವಿ ನೋ ಎಷ್ಟು ಕಾಂಪಿಟೇಟಿವ್ ಆಗಿದೆ ಪ್ರಿಲಿಮ್ಸ್. ಕನ್ಸೆಪ್ಷುಯಲ್ ಕ್ಲಾರಿಟಿ ಆಫ್ ಥಾಟ್ 100% ಡಿಮ್ಯಾಂಡ್ ಮಾಡ್ತಾ ಇದೆ ಪ್ರಿಲಿಮ್ಸ್ ಪೇಪರ್. ಇಫ್ ಯು ಆರ್ ಅ ಸ್ಟಾರ್ಟರ್, ಇಫ್ ಯು ಆರ್ ಅ ಫ್ರೆಶರ್, ಯು ಕ್ಯಾನ್ ಸ್ಟಾರ್ಟ್ ವಿತ್ ಪ್ರಿಲಿಮ್. ಓಕೆನಾ? ಪ್ರಿಲಿಮ್ಸ್ ಅಂತ ತಗೊಂಡಾಗ ಬೋತ್ ಫಾರ್ ವೆಟರನ್ ಆಸ್ ವೆಲ್ ಆಸ್ ಅ ಫ್ರೆಶರ್. ಹೈ yielding ಏರಿಯಾಸ್ ಅಂತ ವಿ ಆಲ್ ನೋ, ದೇ ಆರ್ ಆಲ್ವೇಸ್ ದೇರ್. ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಪ್ಲಸ್ ಸಬ್ಜೆಕ್ಟ್ ಒಳಗಡೆ ಬಿಟ್ವೀನ್ ದ ಸಬ್ಜೆಕ್ಟ್ ಆಲ್ಸೋ, ಹಾರಿಜಾಂಟಲಿ ವರ್ಟಿಕಲಿ. ಸೊ ನಾವು ವರ್ಟಿಕಲಿ ನೋಡಕ್ ಹೋದಾಗ, ಬಿಟ್ವೀನ್ ದ ಸಬ್ಜೆಕ್ಟ್ ಅಂತ ನೋಡಕ್ ಹೋದಾಗ, ಒಂದಷ್ಟು ಸಬ್ಜೆಕ್ಟ್ ಹೈ yielding ಇರುತ್ತೆ, ಶಾರ್ಟ್ ಇರುತ್ತೆ ನಿಮ್ಗೆ. ಈ ಒಂದು ಏರಿಯಾ, ಓಕೆ, ನಾನು ಜಾಗ್ರಫಿಲಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಅಂದ್ರೆ ಯು ಶುಡ್ ಬಿ ಸ್ಕೋರಿಂಗ್ 15 questions ಕೇಳಿದ್ರೆ 10 questions ಆದ್ರೂ ಶಾರ್ಟ್ ಆಗಿ ಆನ್ಸರ್ ಮಾಡಕ್. ಎಸ್, ಇಫ್ ದಿಸ್ ಇಸ್ ಅ ಸಿನಾರಿಯೋ, ಯು ಕ್ಯಾನ್ ಟೇಕ್ ಮೆಂಟಲ್ ಅಬಿಲಿಟಿ. ಮೆಂಟಲ್ ಅಬಿಲಿಟಿ ಏನು ಅಂದ್ರೆ ಅದರಲ್ಲಿ ರೀಸನಿಂಗ್ ಇರುತ್ತೆ, ಒಂದು ಡಿಸಿಷನ್ ಮೇಕಿಂಗ್ ಕ್ವೆಶನ್ಸ್ ಬರ್ತಾ ಇದೆ ಈ ನಡುವೆ, ಪ್ಲಸ್ ಆಪ್ಟಿಟ್ಯೂಡ್ ಇರುತ್ತೆ. ಇದರಲ್ಲಿ ನೀವು ಕ್ವೆಶನ್ಗೆ ಆನ್ಸರ್ ನ ಡೆಡ್ಯೂಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಅಲ್ಲೇ ಇರುತ್ತೆ. ಸೊ ದಟ್ ಬೆಟರ್ ನೀವು ಯಾವ್ದು ಶಾರ್ಟ್ ಆಗಿ ತಗೊಳ್ತೀರಾ ಅದನ್ನ ಪ್ರಯಾರಿಟೈಸ್ ಮಾಡಿ. half an hour ಪ್ರಾಕ್ಟೀಸ್ ಮಾಡ್ಬೋದು ಮೆಂಟಲ್ ಅಬಿಲಿಟಿ. ಐ ಹ್ಯಾವ್ ಸೀನ್ ಯೋರ್ ಕ್ಲಾಸಸ್ ಆಸ್ ವೆಲ್. ಲೈಕ್ ಸಮ್ ಆಫ್ ದ students were also telling it's good. Like even I also followed your classes. So it is better go with the classes. ನೀವೇ ಕುತ್ಕೊಂಡು ಫಾರ್ ಲೈಕ್ BA ಮಾಡಿರೋರಾಗಿರ್ಬೋದು, ಹಾನರ್ಸ್ ಆಗಿರ್ಬೋದು, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಬೋದು, ಒಂದು ಅರ್ಧ ಗಂಟೆ ಕ್ಲಾಸಸ್ ನ ತಗೊಂಡ್ರೆ ಮೆಂಟಲ್ ಎಬಿಲಿಟಿ 30 questions 60 marks. Okay. It is a huge 35 to 40% of the passing marks. Okay. Then basics ಹೋಗ್ಬೋದು. Equally you have to treat basics ಸ್ಟ್ರಾಂಗ್ ಆದ್ರೆ ಕರೆಂಟ್ ಅಫೇರ್ಸ್ ಜೊತೆ ಇಂಟಿಗ್ರೇಷನ್ ಮಾಡ್ಕೊಂಡ್ರೆ ಯು ಕ್ಯಾನ್ ಆರಾಮ್ಸೆ ಕ್ಲಿಯರ್ ದಿಸ್ ಪ್ರಿಲಿಮ್ಸ್. ಪ್ರೊವೈಡೆಡ್ ಅನದರ್ ಏರಿಯಾ ವಿಚ್ ಐ ಮಿಸ್ಡ್, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಫ್ ಯು ಟೇಕ್ ಈ ಸಲ 2 times ಎಕ್ಸಾಮ್ ಆಗಿದೆ ಪ್ರಿಲಿಮ್ಸ್ ಅಲ್ವಾ? ಸೊ ವಿಚ್ ಇಸ್ ದ ರಿಸಲ್ಟ್ಸ್ ಆರ್ ಯೆಟ್ ಟು ಕಮ್. ಫಸ್ಟ್ ಪ್ರಿಲಿಮ್ಸ್ ಆಗಿತ್ತು, ಅದರಲ್ಲಿ ನೀವು ಕ್ವೆಶನ್ಸ್ ನ ತಗೊಂಡ್ರೆ ಬಜೆಟ್ ಅಲ್ಲಿ ಮಿನಿಮಮ್ 25 questions ಇಲ್ಲ 20 questions ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಕಂಬೈನ್ಲಿ ಮಾಡಿದಾಗ 2ರಿಂದನೂ ಬರುತ್ತೆ. ಇಟ್ ಈಸ್ ಬೆಟರ್ ಹೈ yielding ಏರಿಯಾಸ್ ಅಂತ ಬಂದಾಗ ಬಜೆಟ್, ಎಕನಾಮಿಕ್ ಸರ್ವೆ, ಮೆಂಟಲ್ ಎಬಿಲಿಟಿ, ಬೇಸಿಕ್ಸ್ ಇದನ್ನ 25% ಕ್ವಾರ್ಟರ್ಲಿ ಮಾಡ್ಕೊಂಡ್ರು ಯು ವಿಲ್ ಈಸಿಲಿ cross 195 to 205 marks. 205. Yes. Okay. So the priority is first mental ability. ಅದಾದ್ಮೇಲೆ ಬೇಸಿಕ್ಸ್ ಇಂಟಿಗ್ರೇಟೆಡ್ ವಿತ್ ಕರೆಂಟ್ ಅಫೇರ್ಸ್, ಅದಾದ್ಮೇಲೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್, ಆಮೇಲೆ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್. ಸೊ ಇಲ್ಲಿ ಯು ಕ್ಯಾನ್ ಗೆಟ್ ಅನ್ ಎಡ್ಜ್ ಆಫ್ 200 marks. Yes. Okay. ಈಗ ಕರೆಂಟ್ ಅಫೇರ್ಸ್ ಅಂದಿದ ತಕ್ಷಣ ನಮ್ಮ ನವೆಂಬರ್ ಇಂದ ನಾನು ಓದೇ ಇಲ್ಲ, ಐ ಹ್ಯಾವೆಂಟ್ ರೆಡ್. ಹೆಂಗ್ ಮಾಡೋದು ಇವಾಗ? It is better, the only source for you to go for a yearly compilations. Yes. Okay. Yaudadru institutions, so you can go. They're crisp, they're to the point. You're not wasting much of the time. If you've not read the newspaper daily, you can go for a yearly magazine. Okay. My biggest problem is economics, sir. ಇಷ್ಟು ದಪ್ಪ ಐ ಅಂಡರ್ಸ್ಟ್ಯಾಂಡ್. ಅದನ್ನ ಓದಿದ್ರೆ ಅರ್ಥ ಆಗಲ್ಲ. ಒಂದು ಅದ್ರಲ್ಲಿ ಫ್ಯಾಕ್ಟ್ ಹೆಂಗ್ ನೆನ್ಪಿಟ್ಕೊಡೋದು, ಏನ್ ಮಾಡೋದು? ಎಕನಾಮಿಕ್ ಸರ್ವೆ ನಾವೇ ಸ್ಟೂಡೆಂಟ್ಸ್ ಕುತ್ಕೊಂಡು ಬಜೆಟ್ ಡಾಕ್ಯುಮೆಂಟ್ ತಗೊಂಡು ಮತ್ತೆ ಎಕನಾಮಿಕ್ ಸರ್ವೆನ ತಗೊಂಡು ಮಾಡಕ್ಕೆ ಕಷ್ಟ ಆಗುತ್ತೆ. ಇಟ್ ಇಸ್ ಬೆಟರ್ ಗೋ ಫಾರ್ ದ ರೆಕಾರ್ಡೆಡ್ ವಿಡಿಯೋಸ್. ಈಗ ಸುಮಾರು ರೆಕಾರ್ಡೆಡ್ ವಿಡಿಯೋಸ್ ಬರುತ್ತೆ, ನಾನು ನಿಮ್ದು ನೋಡಿದೀನಿ.
ಸೊ ನಿಮ್ಮ ಒಂದು ಕೆಲಸನ ಕಡಿಮೆ ಮಾಡ್ಕೊಳ್ಬೇಕು. ಗಿವನ್ 100 days is the time. Okay, 90 days is the time. If 90 days is the time, you have to reduce your wastage of time on things like this. Reading a bulky document. Bulky document is not recommended at this juncture. Better you go for a videos or a PDFs in the market, so that it will be very easy for you to understand as well. Because budget ನಮ್ಗೆ ಒಂದು ಎಕನಾಮಿಕ್ ಓದಿರೋರ್ಗೆನೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಇಟ್ ಇಸ್ ಬೆಟರ್ ಯಾವ್ದಾದ್ರು ಒಂದು ಮ್ಯಾಗಝಿನ್ ಬಂದ್ರೆ, ಯಾವ್ದಾದ್ರು PDF or something like that. So you can take out any coaching institutions materials. Again, it's not promotion. ನಮ್ ಕಡೆಯಿಂದ ಅಶ್ವಮೇಧ IAS ಟೀಮ್ ಕಡೆಯಿಂದ ಮಿನಿಮಮ್ ಕೇಸ್ ಇಂಟರ್ವ್ಯೂ ಕೊಟ್ಟಿರುವಂತ ಟೀಮು, ಅದ್ರ ಜೊತೆಗೆ ಮ್ಯಾಮ್ ಕೂಡ ನಮ್ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಶಿ ಲಿಟರಲಿ ಕೇಳಿದಾಗ ಇಫ್ ಯು ನೀಡ್ ಎನಿ ಪರ್ಸನಲ್ ಮೆಂಟರ್ಶಿಪ್ ಆಲ್ಸೋ, ಯಾರು ತುಂಬಾ ಡೆಡಿಕೇಟೆಡ್ ಸ್ಟೂಡೆಂಟ್ಸ್ ಇದ್ರೆ ಕಳಿಸಿ ನನ್ನ ಹತ್ರ, ಐ ಪರ್ಸನಲಿ ಮೆಂಟರ್ ಅಂತಾನು ಹೇಳಿದ್ದಾರೆ. ಸೊ ಡೆಡಿಕೇಟೆಡ್ ಟೀಮ್ ಇಂದ August 10th ವಿ ಆರ್ ಲಾಂಚಿಂಗ್ ಅ ಕೋರ್ಸ್ ಫಾರ್ ಎಕನಾಮಿಕ್ ಸರ್ವೆ, ಬಡ್ಜೆಟ್ ಅಂಡ್ ಕರೆಂಟ್ ಅಫೇರ್ಸ್. ಸೊ ಇದಕ್ಕೆ ತುಂಬಾ ಕ್ರಿಸ್ಪ್ ಮಾಡಿದೀವಿ ನಿಮ್, ಅದಕ್ಕೋಸ್ಕರನೇ ಫ್ರೀ ಆಗಿ ಯೂಟ್ಯೂಬ್ ಅಲ್ಲೂ ಸಹ ಸೀರೀಸ್ ಮಾಡಿದೀನಿ. ಸೊ ಯಾರಿಗಾದ್ರೂ ಅದೇ ತರ ಇನ್ ಡೀಟೇಲ್ಡ್ ಆಗಿ ಒಂದು ಟಾಪಿಕ್ ಮಿಸ್ ಮಾಡಬಾರ್ದು ಅಂತ ಹೇಳಿದ್ರೆ, ಯು ಕ್ಯಾನ್ ಕಾಲ್ ದಟ್ ನಂಬರ್. ಒಂದು ನಂಬರ್ ಇದೆ, ಯು ಕ್ಯಾನ್ ಕಾಲ್ ದಟ್ ನಂಬರ್. ಅದ್ರ ಜೊತೆಗೆ PDF ಕೂಡ ಕೊಡ್ತೀವಿ, ಜೊತೆಗೆ ಮೆಟೀರಿಯಲ್ಸ್. ಈಗ ನಮ್ ಟೆಸ್ಟ್ ಸೀರೀಸ್ ಬಂದ್ವಿ ಅಂತ ಹೇಳಿದ್ರೆ, ಬಿಫೋರ್ ಗೋಯಿಂಗ್ ಟು ದಿ ಎಕ್ಸಾಮಿನೇಷನ್ ಎಷ್ಟು ಟೆಸ್ಟ್ ಅಟೆಂಡ್ ಮಾಡಬೇಕು? ಟೆಸ್ಟ್ ಸೀರೀಸ್ ಎಸೆನ್ಷಿಯಲ್ ಇದೆಯಾ? ಟೆಸ್ಟ್ ಸೀರೀಸ್ ಆರ್ ಮೋಸ್ಟ್ ಎಸೆನ್ಷಿಯಲ್, ಐ ವುಡ್ ಸೇ. ಬಿಕಾಸ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಈಗ ನಾವು ಓದ್ಕೊಂತ ಹೋದಿದ್ರೆ ಅದು ಒನ್ ಡೈರೆಕ್ಷನಲ್, ಸುಮ್ನೆ ಓದ್ತೀವಿ ಹೋಗ್ತಾ ಇರ್ತೀವಿ. ನೀವು ಟೆಸ್ಟ್ ಮಾಡ್ಕೊಂಡಾಗ ಅರ್ಥ ಆಗುತ್ತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರಿನಾ ತಪ್ಪ ಅಂತ. ಇದಕ್ಕೆ ಟೆಸ್ಟ್ ಆರ್ ಮ್ಯಾಂಡೇಟರಿ. ಎಷ್ಟು ಟೆಸ್ಟ್ ನ ಸಾಲ್ವ್ ಮಾಡಬೇಕು? ಒಂದು ಆಪ್ಟಿಮಮ್ ಅಂತ ತಗೊಳ್ಳೋಣ, ಆಪ್ಟಿಮಮ್ ನಂಬರ್ ಅಂತ ತಗೊಳ್ಳೋಣ. ಮಿನಿಮಮ್ ಸಬ್ಜೆಕ್ಟ್ ವೈಸ್ 1 more ಪೇಪರ್, ಅಂದ್ರೆ 300 ಕ್ವೆಶನ್ ಒಂದು ಸಬ್ಜೆಕ್ಟ್ ಗೆ ಸಾಲ್ವ್ ಮಾಡಿರ್ತೀರಾ. ಫುಲ್ ಲೆಂತ್ ಒಂದು 10 ರಿಂದ 12 ಫುಲ್ ಲೆಂತ್. ಸೊ ಎಲ್ಲಾ ನೀವು ತಗೊಂಡ್ರು ಒಂದು 30 ರಿಂದ 35 ಟೆಸ್ಟ್ ಮಸ್ಟ್. 30 to 35 ಇಟ್ ಇಸ್ ಮಸ್ಟ್. ಓಕೆ. ಬಿಯಾಂಡ್ ದಟ್ ಅದ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ಸೂಪರ್. ಓಕೆ. ಸೊ ಮಿನಿಮಮ್ ಒಂದು 30 ಟೆಸ್ಟ್ಸ್ ಗಳನ್ನ ಅಟೆಂಡ್ ಮಾಡ್ತಾರೆ. ಸೊ ದಟ್ ವುಡ್ ಬಿ ಯುವರ್ ಪ್ರಿಲಿಮ್ಸ್ ಸ್ಟ್ರಾಟಜಿ. ಈ ಸಲ ಕ್ಲಿಯರ್ ಆಗ್ಬೇಕಂದ್ರೆ ಟಾಪಿಕ್ ವೈಸ್ ಪ್ರಿಯಾರಿಟೀಸ್ ಇದೆ. ಅದ್ರ ಜೊತೆಗೆ ಮ್ಯಾಮ್ ಹೇಳಿದಂಗೆ ಎಕನಾಮಿಕ್ ಸರ್ವೆ ಬಜೆಟ್ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನಾವು ಮಾಡ್ತೀವಿ, ಅಂಡ್ ಮ್ಯಾಮ್ ಕೂಡ ನಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಮ್ಯಾಮ್ ಪ್ರಿಪರೇಷನ್ ಆಯ್ತು, ಇದಾಯ್ತು. ಸೊ ವಿಲ್ ಗೋ ಟು ಮೇನ್ಸ್ ಪ್ರಿಪರೇಷನ್. ಹುಡುಗರಿಗೆ ಬರೀ ಪ್ರಿಪರೇಷನ್ ಅಂದ್ರೆ ಬೋರ್ ಆಗ್ಬಿಟ್ಟಿರುತ್ತೆ. ಲೆಟ್ಸ್ ಕಮ್ ಟು ಯುವರ್ ಪರ್ಸನಲ್ ಲೈಫ್. ನಿಮ್ಮ ಈಗ ಯೂಶಲಿ ವಿಮೆನ್ ಅಂತ ಅಂದಿದ ತಕ್ಷಣ ವಿಮೆನ್ ಇನ್ ಸಿವಿಲ್ ಸರ್ವಿಸ್, ವಿ ಕೇಮ್ ಇನ್ ಟು ದಟ್. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರ? ನಾನು ಇವಾಗ ಆಸೆ ಬಂತು, ನನ್ಗೊಂದು ಸ್ಪಾಟ್ ಬಂತು, ಲೈಕ್ ಐ ವಾಂಟ್ ಟು ಕ್ರ್ಯಾಕ್ KS or UPSC ಆಗ್ಬೇಕಂತ, ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ? ಖಂಡಿತ 2 ತರ ಸಪೋರ್ಟ್ ಅಂತಾನೆ ಹೇಳ್ತೇನೆ. ಒಂದು ಫ್ಯಾಮಿಲಿ ಸಪೋರ್ಟ್ ವಾಸ್ ಆಲ್ವೇಸ್ ದೇರ್, ಲೈಕ್ ಅ ರಾಕ್ ಸಿಸ್ಟಮ್ ಫಾರ್ ಮೀ. ನನ್ನ ತಂದೆ ಅಲ್ಲಿಂದ ಇಲ್ಲಿವರೆಗೂ 7 ವರ್ಷ ಸಪೋರ್ಟ್ ಮಾಡಕ್ಕೆ ಇಟ್ಸ್ ಅ ಹ್ಯೂಜ್ ಟು ವಿತ್ ಸ್ಟ್ಯಾಂಡ್ ಆಲ್ ದ ಲೈಕ್ ಸೊಸೈಟಲ್ ಪ್ರೆಷರ್. ತುಂಬಾ ಜನ ಹೇಳಿದ್ದಾರೆ ಮದ್ವೆ ಮಾಡಲ್ವಾ, ಮಗಳಿಗೆ ಮದ್ವೆ ಮಾಡಲ್ವಾ. ಅವರು ಇಲ್ಲ ಅವಳಿನ ಓದ್ತಾಳೆ ಅಂದ್ಕೊಂಡೆ. ದೇ ಸ್ಟುಡ್ ಬೈ ಮೀ ಆಲ್ವೇಸ್. ಆ ಒಂದು ಪ್ರೆಷರ್ ನ ನನಗೆ ತಂದ್ರೂನು ಎಲ್ಲೋ ಒಂದ್ ಕಡೆ ಹಿಂಗಂತೆ ಅಮ್ಮ ಅಂತ ಅದನ್ನ ತಳ್ಳಾಕ್ತಾ ಇದ್ರು. ಪ್ಲಸ್ ಸೆಕೆಂಡರಿ ಅಂತ ಬಂದಾಗ ಈ ಫೇಲಿಯರ್ಸ್, ನಾವು ಮುಂಚೆನೆ ಹೇಳ್ದಂಗೆ ಈ ಫೇಲಿಯರ್ಸ್ ನಾವು ವಿತ್ಸ್ಟ್ಯಾಂಡ್ ಆಗಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು. ಫ್ರೆಂಡ್ಸ್ ಅವ್ರ ಫ್ರೆಂಡ್ಶಿಪ್ ಅವರ ನಮ್ಮದೇ ಒಂದು ಓನ್ ಕಮ್ಯುನಿಟಿ ಅಂತ ಏನಿರುತ್ತೆ, ದಟ್ ವಾಸ್ ರಾಕ್ ಸಿಸ್ಟಮ್ ಫಾರ್ ಮೀ. ನಂಗೆ ನನ್ನ ಹಸ್ಬೆಂಡ್, ಸೊ ಹಿ ವಾಸ್ ಮೈ ಕ್ಲೋಸ್ ಫ್ರೆಂಡ್ ಬೈ ದೆನ್. ಸೊ ಲವ್ ಮ್ಯಾರೇಜ್? yes. So he was there with me, and with every failures he stood by me. So he kept on motivating me. ಈ ಒಂದು ಅಟೆಂಪ್ಟ್ ಅಲ್ಲಿ ಆಗೋಗುತ್ತೆ, ಇವತ್ತು ನಿನಗೆ ಕಷ್ಟ ಆಗ್ತಾ ಇದೆ, ನಾಳೆ ಯು ವಿಲ್ ಬಿ ಬೆಟರ್ ಆಫ್. ಸೊ ಈ ತರ ಹೇಳ್ತಾ ಬಂದಾಗ ಒಂದಷ್ಟು ಫ್ರೆಂಡ್ಸ್, ಒಂದಷ್ಟು PG ಮೇಟ್ಸ್, ದೇ ಆಲ್ ಸ್ಟಾರ್ಟೆಡ್ ಮೋಟಿವೇಟಿಂಗ್ ಮೀ, ಲುಕಿಂಗ್ ಅಟ್ ಮೈ ಪ್ರಿಪರೇಷನ್ಸ್. ಅವರೆಲ್ಲ ಮೋಟಿವೇಟ್ ಮಾಡೋರು, ಅಕ್ಕ ನಿಮ್ಗಾಗತ್ತೆ ಅಂತ. ಈ ಒಂದು 2 ಸಿಸ್ಟಮ್ ಇದೆಯಲ್ಲ, ಒಂದು ಫ್ಯಾಮಿಲಿ ಪ್ಲಸ್ ಫ್ರೆಂಡ್ಸ್, ದೇ ಆರ್ ಇನ್ಎವಿಟಬಲ್ ಅಂತಾನೆ ಹೇಳ್ಬೋದು. ಲವ್ ಸ್ಟೋರಿ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೇಳ್ಬೋದಾ? ಇಫ್ ಯು ಡೋಂಟ್ ಮೈಂಡ್. I can, because we are already married now. Okay. Yes, he was my classmate. His name is Harish. We studied in GKVK College, agriculture graduates. Yeah, we are classmates. So ಆ ಒಂದು ಫ್ರೆಂಡ್ಶಿಪ್ ಅನ್ನೋದು it took turn to marriage. Then we are married happily. ನೀವಾ ಅವರ ಫಸ್ಟ್? It is me first always. Okay. What personality ನಿಮ್ಗೆ ಅಟ್ರಾಕ್ಟ್ ಮಾಡಿದಂತ personality? He is very genuine and kind. Kindness. That's the thing that attracted. So ಈಗ once ಮದ್ವೆ ಆದ್ಮೇಲೆ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಯ್ತಾ ಅಥವಾ ಬಿಫೋರ್ ಎಕ್ಸಾಮ್ ಕ್ಲಿಯರ್? ಇಲ್ಲ, ಬಿಫೋರ್ ಓನ್ಲಿ ಐ ಕ್ಲಿಯರ್ಡ್. ಆಫ್ಟರ್ ಐ ವಾಸ್ ವೆರಿ ಶೋರ್ ದಟ್ ನನ್ ಕೆಲಸ ಸಿಕ್ಕಿದ ಮೇಲೆ ನಾನು ಮದ್ವೆ ಆಗೋದು ಅಂತ. ಐ ವಾಸ್ ವೆರಿ ಶೋರ್. ಯು ಆರ್ ವೆರಿ ಶೋರ್? ಎಸ್. ಈಗ ನೀವು ಕೆಲಸ ಕ್ಲಿಯರ್ ಮಾಡಿದ್ರಿ, ಯು ಆರ್ ಅ KS ಆಫೀಸರ್, ನಿಮಗೆ ಬೇರೆ ತರ ಲೈಕ್ ಪ್ರಪೋಸಲ್ಸ್ ಕೂಡ ಬಂದಿರ್ಬೋದು. ಅವಾಗ ನಿಮ್ಗೆ ಯಾವತ್ತು ಬೇರೆ ನೋಡೋಣ ಅಂತ ಆತರ ಏನ್ ಅನ್ಸಿಲ್ಲ? ನೋ. ಫ್ರಮ್ ದ ಸ್ಟಾರ್ಟಿಂಗ್ ಆಲ್ಸೋ ಐ ವಾಸ್ ದ ಪರ್ಸನ್, ನಾನು ಏನಾದ್ರು ಅನ್ಕೊಂಡ್ರೆ ಅದನ್ನ ಮಾಡೇ ತೀರ್ಬೇಕು
ಅನ್ನೋ ಒಂದು ಪರ್ಸನಾಲಿಟಿ ನಂದು. ಇಫ್ ಐ ಡಿಸೈಡ್ ಫಾರ್ ಒನ್ಸ್, ಇಟ್ ಈಸ್ ಓನ್ಲಿ ಒನ್ಸ್, ದಟ್ಸ್ ಇಟ್. So that you ಕ್ರಾಸ್ ಜಂಕ್ಷನ್ ಗೆ ಹೋಗೋದೇ ಇಲ್ಲ ನಾನು. So you are very clear. Okay, Yes. great ma'am. So when it comes to this mains preparation, Yes. fine. So your husband was with you through this journey. Yes, journey. ಪ್ರಿಲಿಮ್ಸ್ ಬರೀತೀರಾ, ಮೇನ್ಸ್ ಬರೀತೀರಾ, ಕ್ಲಿಯರ್ ಆಗುತ್ತೆ. ನಿಮ್ಮ ಆಲ್ರೆಡಿ UPSC ಫೇಲ್ಯೂರ್ಸ್ ನೋಡಿದೀರಾ, ಲಿಸ್ಟ್ ಅಲ್ಲಿ ಬರುತ್ತೆ KPSC ಲಿಸ್ಟ್ ಅಲ್ಲಿ ದಟ್ ಹೇಮಗಂಗಾ Yes. ಬಂದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಟು ದಟ್? ವಾಟ್ ವಾಸ್ ಯುವರ್ ಹಸ್ಬೆಂಡ್ ಅಂದ್ರೆ ಯುವರ್ ಪಾರ್ಟ್ನರ್ ರಿಯಾಕ್ಷನ್? ವಾಸ್ ನಾಟ್ ಅನ್ ಹಸ್ಬೆಂಡ್ ಅನ್ಸುತ್ತೆ. ಇನಿಷಿಯಲಿ ನಮ್ಗೆ ಅಂತ ತಗೊಂಡಾಗ ಓಕೆ ಸೆನ್ಸ್ ಆಫ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ ಫೈನ್, ಐ ಪಾಸ್ ದಿಸ್ ಎಕ್ಸಾಮ್. ಬಿಕಾಸ್ ಅನ್ಕೊಳ್ಳೋದು ಈಸಿ, ಬಟ್ ಅದು ನಿಜವಾದಾಗ ಅದೊಂಥರ ಹೇಗ್ ಅನ್ಸುತ್ತೆ ಅಂದ್ರೆ ತುಂಬಾ ಪೀಸ್ ಅನ್ಸುತ್ತೆ ಮೆಂಟಲಿ. ಓಕೆ, ಐ ಹ್ಯಾವ್ ಡನ್. ನನ್ಗೆ ಸ್ಪೆಸಿಫಿಕಲಿ ಅನ್ಸ್ತಾ ಇದ್ದಿದ್ದು, ನಂಗೆ ಅಪ್ಪನ ಮೇಲೆ ಡಿಪೆಂಡ್ ಆಗೋದು ಇಷ್ಟ ಇರಲಿಲ್ಲ. ಐ ವಾಸ್ ವೆರಿ ಇಂಡಿಪೆಂಡೆಂಟ್ ವಿಮೆನ್ ಸ್ಟಿಲ್ ಆಲ್ಸೋ. ಸೊ ನೋ ಮೋರ್ ಅನ್ಎಂಪ್ಲಾಯ್ಡ್ ಅಂತ ಫಸ್ಟ್ ಫೀಲಿಂಗ್. ಒಂದು ಕೆಲಸ ಸಿಕ್ತು ಅಂಡ್ ಅನ್ಕೊಂಡಿದ್ದಂತ ಒಂದು ಕೆಲಸ. IAS ಆಗದೇನೆ ಇದ್ರು ಎಲ್ಲೋ ಒಂದು ಅರ್ಧದಾರೆ ಒಂದು ಆಫೀಸರ್ ಅಧಿಕಾರಿ ಆದೆ ನಾನು ಅನ್ನೋ ಒಂದು ಆಸೆ ತೀರಿತ್ತು. ಬಟ್ ತಂದೆಯವರು ನಾನೇ ಅವರಿಗೆ ಹೇಳಿದ್ದಾಗಿರೋದ್ರಿಂದ ಅದನ್ನ ಪ್ರೂವ್ ಮಾಡ್ಕೊಳ್ಬೇಕಾದಂತ ಭಾರ ನನ್ ಮೇಲೆ ಜಾಸ್ತಿ ಇತ್ತು. ಸೊ ಸಮ್ವೇರ್ ಆ ರಿಸಲ್ಟ್ ಬಂದಾಗ ಓಕೆ, ನನ್ನ ತಂದೆಗೆ ನಾನು ಹೇಳಿದ್ದನ್ನ ನಾನು ನಿಜ ಮಾಡ್ಕೊಂಡೆ ಅನ್ನೋ ಒಂದು ರಿಲ್ಯಾಕ್ಸೇಷನ್ ಇತ್ತು. ಅಂಡ್ ಹಸ್ಬೆಂಡ್ ಅಂತ ಬಂದಾಗ, ಹರೀಶ್ಗೆ ಬಂದಾಗ, ಹಿ ವಾಸ್ ವೆರಿ ಹ್ಯಾಪಿ. ಹಿ ವಾಸ್ ನಾಟ್ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಬಿಕಮ್ ಅ ಆಫೀಸರ್. ಹಿ ವಾಸ್ ಹ್ಯಾಪಿ ದಟ್ ಆಲ್ ದಿಸ್ ಫೇಲ್ಯೂರ್ಸ್, ಆಲ್ ದಿಸ್ ಹಾರ್ಡ್ ವರ್ಕ್ ಮೇಡ್ ಸೆನ್ಸ್ ಅನ್ನೋದು ಅವರಿಗೆ ಒಂದು ತೃಪ್ತಿ ಇತ್ತು. ಸೊ ದಟ್ ಐ ವಿಲ್ ಸಿ ಮೈ ಪಾರ್ಟ್ನರ್ ವಿತೌಟ್ ಎನಿ ಸ್ಟ್ರೆಸ್, ಓದೋದಿಲ್ಲ ಬಿಟ್ಬಿಟ್ಟು ಆರಾಮಾಗಿರ್ತಾರೆ ಇನ್ಮೇಲೆ ಅನ್ನೋ ಒಂದು ಸೆನ್ಸ್ ಆಫ್ ರಿಲ್ಯಾಕ್ಸೇಷನ್ ಅವರಲ್ಲಿ ಇತ್ತು. ಗ್ರೇಟ್. ಸೊ ಈಗ ಪ್ರಿಪರೇಷನ್ ಯೂಶಲಿ KS ಆದ್ರೂ ಇರ್ಲಿ ಅಥವಾ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಇರ್ಲಿ, ಸೊ ವಿ ಸಿ ಲ್ಯಾಕ್ಸ್ ಆಫ್ ಆಸ್ಪಿರೆಂಟ್ಸ್, 3 ಲಕ್ಷ ಜನ 4 ಲಕ್ಷ ಜನ ಆಸ್ಪಿರೆಂಟ್ಸ್ ಲೈಬ್ರರಿ ಕುತ್ಕೊಂಡು ಸಿಕ್ಕಾಬಟ್ಟೆ ಓದ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ರು ಎಫರ್ಟ್ಸ್ ಇರುತ್ತೆ, ಎಫರ್ಟ್ಸ್ ಇರಲ್ಲ ಅಂತ ಏನಿಲ್ಲ. ನಾನು ಎಫರ್ಟ್ ಹಾಕಿದೀನಿ, ನಾನು ಕ್ಲಿಯರ್ ಆಗಲ್ಲ, ನಾನು ಡಿಮೋಟಿವೇಟ್ ಆಗ್ತೀನಿ. ಬೇರೆ ಪ್ರೈವೇಟ್ ಸೆಕ್ಟರ್ ಜಾಬ್ಸ್ ಪ್ರಾಬ್ಲಮ್ ಇದೆ, ತುಂಬಾ ಎಮೋಷನ್ಸ್ ರನ್ ಆಗ್ತಿರುತ್ತೆ. ನಾನು ಪ್ರಿಪರೇಷನ್ 21ಕ್ಕೆ ಸ್ಟಾರ್ಟ್ ಮಾಡಿದೀನಿ, 28ಕ್ಕೆ ನಿಲ್ಸೋಣ, 30ಕ್ಕೆ ನಿಲ್ಸೋಣ, ಯಾವಾಗ ಮದ್ವೆ ಆಗೋಣ. ಫಾರ್ ಅ ಗರ್ಲ್ ಆಸ್ ವೆಲ್ ಆಸ್ ಎ ಬಾಯ್ ಮ್ಯಾಮ್, ಇಟ್ಸ್ ಅ ಕ್ವೆಶ್ಚನ್ ಅಬೌಟ್ ದಿ ಸೋಷಿಯಲ್ ಸ್ಟ್ರಕ್ಚರ್. ಸೊ ಯೂಶಲಿ ಕೇಳೋದೇನೆ 32 ವರ್ಷ ಆಯ್ತು, ಕೆಲಸ ಸಿಕ್ತು, ಸೆಕೆಂಡ್ರಿ ಮದ್ವೆ ಆಗಿಲ್ವ ಇನ್ನ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿಂತ neighbors will be worried about marriages or our social system is like this. Yeah. Oh, what is the message for these kind of aspirants, ma'am? I have tried 5 ವರ್ಷ ಟ್ರೈ ಮಾಡಿದೀನಿ, ನಂಗೆ ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ, ಐ ಆಮ್ ಅನ್ಎಂಪ್ಲಾಯ್ಡ್. ಏನ್ ಮಾಡೋಣ ಇವಾಗ? ನೆಕ್ಸ್ಟ್ ಲಕ್ ಮಾಡೋಣ, ಇನ್ನೊಂದು ಸತಿ ಟ್ರೈ ಮಾಡೋಣ, ಇಲ್ಲ ಸಾಕು ಬೇರೆ ಏನಾದ್ರು ಆಪ್ಷನ್ ಪ್ಲಾನ್ ಬಿ ಇಟ್ಕೊಳ್ಳೋಣ, ಏನ್ ಮಾಡೋಣ? ಪ್ಲಾನ್ ಬಿ ಇನ್ ದೀಸ್ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ಸ್ ನೀವು ಯೋಚನೆ ಮಾಡಲೇಬೇಕು. ಯಾವಾಗ ಯೋಚನೆ ಮಾಡಬೇಕು? ಆಫ್ಟರ್ 2 years ಆಫ್ ಯೋರ್ ಫೇಲಿಯರ್. 2 ವರ್ಷ ಪ್ರಿಪೇರ್ ಮಾಡಿದ್ದೀರಿ, ಕಾನ್ಸಿಕ್ಯೂಟಿವ್ಲಿ ನೀವು ಫೇಲ್ ಆಗಿದ್ದೀರಾ ಅಂದ್ರೆ ಇಟ್ ಇಸ್ ಬೆಟರ್ ಯು ಸ್ಟಾಪ್ ಫಾರ್ ಅ ವೈಲ್, ಟೇಕ್ ಟೈಮ್ ಆಫ್ 1 week. ಪ್ಲಾನ್ ಬಿ ಏನ್ ಮಾಡಿದ್ರೆ ನಾನು ಸಪ್ಲಿಮೆಂಟರಿ ತಗೊಂಡು ನನ್ನ ಸಿವಿಲ್ ಸರ್ವಿಸ್ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಗೆ ಪ್ರೈಮ್ ಮೋಟಿವ್ ಏನಿದೆ, ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗ್ಬೇಕು, ಅದನ್ನ ಪ್ರೈಮ್ ಆಗಿ ಇಟ್ಕೊಂಡು ಪ್ಲಾನ್ ಬಿ ಏನ್ ಮಾಡ್ಬೋದು. ಸಿ ನನ್ಗೆ 2 ಸಲ 3 ಎಕ್ಸಾಮ್ ಕ್ಲಿಯರ್ ಆಗಿತ್ತು. ಸೊ KPSC FDA ಕ್ಲಿಯರ್ ಆಗಿತ್ತು, BWSSB 2 ಎಕ್ಸಾಮ್ಸ್ ಆಗಿತ್ತು, ಅಡ್ಮಿನ್ ಅಸಿಸ್ಟೆಂಟ್, ಸೊ ಆ ತರ ಎಲ್ಲ, ವಿಚ್ ಇಸ್ ಗ್ರೂಪ್ C ಜಾಬ್ಸ್. ಸೊ ಸಮ್ವೇರ್ ಇಟ್ ಗೇವ್ ಮಿ ಕಾನ್ಫಿಡೆನ್ಸ್. ಓಕೆ, ಈ ತರ ಎಲ್ಲ ಕ್ಲಿಯರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ KS ಒಂದಿನ ಆಗೇ ಆಗುತ್ತೆ ಅನ್ನೋ ತರ. ಪ್ಲಾನ್ ಬಿ ಇಸ್ ವೆರಿ ಇಂಪಾರ್ಟೆಂಟ್. KSಗೆ ಓದ್ತೀನಿ ಅಂದಿದ ತಕ್ಷಣ KS ಎಕ್ಸಾಮೇ ಬರೀಬೇಕು ಅಂತ ಏನಿಲ್ಲ. ದೇ ಆರ್ ನ್ಯೂಮರಸ್ ಎಕ್ಸಾಂಪಲ್. ಗ್ರೂಪ್ C ಇದೆ, SSC ಇದೆ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC, ಪ್ಲಾನ್ ಬಿ ಈ ತರ ತಗೊಳ್ಳಿ. ಇಲ್ಲ 5 ವರ್ಷ ನಾನು ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ, ನನಗೆ ಆಗ್ತಾ ಇಲ್ಲ ಅಂತ ಅಂದಾಗ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಕೆಲ್ಸಕ್ಕೆ ಸೇರ್ಕೊಂಡು ಇನ್ನೂ ಏಜ್ ಇದೆ, ಅಟೆಂಪ್ಟ್ಸ್ ಇದೆ ಅನ್ನೋಗ ಓದಿ. ಬಿಕಾಸ್ 5 ವರ್ಷ ಪ್ರಿಪೇರ್ ಮಾಡಿರೋರ್ಗೆ ಡೈಲಿ 8 ಅವರ್ ಕೊಡ್ಬೇಕು ಅನ್ನೋ ನೆಸೆಸಿಟೀಸ್ ಇಲ್ಲ. ಜಸ್ಟ್ ನೀವು ಕರೆಂಟ್ ಅಫೇರ್ಸ್ ಬ್ರಷ್ ಮಾಡ್ಕೊಂಡು ಬೇಸಿಕ್ಸ್ ರಿವಿಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು. ಪ್ಲಾನ್ ಬಿ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ದ ಎಂಡ್ ಆಫ್ ದ ಡೇ. ಕೆಲವೊಬ್ರದ್ದು ಪ್ರಾಬ್ಲಮ್ ಏನಾಗುತ್ತೆ, ಐ ಹ್ಯಾವ್ ಫ್ಯೂ ಫ್ರೆಂಡ್ಸ್ who have given multiple UPSC interviews but failed to ಕ್ಲಿಯರ್ ದಿ ಫೈನಲ್ ಎಕ್ಸಾಮ್, ಅಂದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಬಂದಿಲ್ಲ. ಈಗ ಎಷ್ಟೊಂದ್ ಜನ ಇದಾರೆ, ಅವ್ರು ಎಲ್ಲರ ಪರವಾಗಿ ಒಂದು ಕ್ವೆಶನ್, ಪ್ರತಿ ಬಾರಿ ಸಹ ಸ್ವಲ್ಪ ಮಾರ್ಕ್ಸ್ ಇಂದ ಫೇಲ್ ಆಗ್ತದೆ, ಏನ್ ಮಾಡೋದು? I would say world is not fair because luck ಅನ್ನೋದು plays a matter ಅಲ್ವಾ? Do you believe in? Obviously it believe, because there is sense of luck which decides your destiny ಅಂತಾನೆ ಹೇಳ್ತೀನಿ. ಬಿಕಾಸ್ ನಾವೆಲ್ಲ ಎಕ್ಸಾಂಪಲ್ ತಗೊಂಡ್ರೆ ಈಕ್ವಲಿ ವಿ ಆರ್ ಕ್ವಾಲಿಫೈಡ್ ಅಲ್ವಾ? 5 ವರ್ಷ 4 ವರ್ಷ ಒಂದಷ್ಟು ಪ್ರಿಪರೇಷನ್ ಮಾಡಿರ್ತೀವಿ. ಎಲ್ಲೋ ಒಂದ್ ಕಡೆ ಆ ಲಕ್ ಅನ್ನೋದು ಕೈ ಹಿಡಿದ್ರೆ ಯು ವಿಲ್ ಬಿ ಇನ್ ದ ಲಿಸ್ಟ್.
ಇಲ್ಲ, ಇದು ಒನ್ ಆಸ್ಪೆಕ್ಟ್. ಅದ ಆಸ್ಪೆಕ್ಟ್ ನಾನು ಎಲ್ಲೋ ಇನ್ನೊಂಚೂರು ಎಫರ್ಟ್ ಹಾಕ್ಬೋದಿತ್ತು, ನಾನು ಎಥಿಕ್ಸ್ ಅಂಡ್ ಎಸ್ಸೆ ಪೇಪರ್ ಅಲ್ಲಿ ಇನ್ನೊಂಚೂರು ಬರಿಬೋದಿತ್ತು ಅಂತ ನಿಮಗೇನಾದ್ರೂ ಫೀಲ್ ಆದ್ರೆ ಇಟ್ ಈಸ್ ಯುವರ್ ಫಾಲ್ಟ್. ಎಲ್ಲೋ ಒಂದ್ ಕಡೆ ಪ್ರಿಪರೇಷನ್ ಲ್ಯಾಕ್ನ ಇದೆ, ನಾನು ಅದನ್ನ ತಿತ್ಕೊಂಡ್ರೆ ನಾನು ಬರ್ತೀನಿ ಲಿಸ್ಟ್ ಅಲ್ಲಿ ಅನ್ನೋಂಗಿದ್ರೆ ಯು ಹ್ಯಾವ್ ಟು ಮೇಕ್ ಅ ಚಾಯ್ಸ್. ಇಲ್ಲ, ಇದು ನಾನು ಎಲ್ಲಾನು 100% ಕೊಟ್ಟಿದ್ದೀನಿ, ಆಗಿಲ್ಲ ಅನ್ನೋದು ದಟ್ ಮೇ ಬಿ ಅ ಲಕ್ ಫ್ಯಾಕ್ಟರ್. ಇಲ್ಲ, ನಾನು ಎಲ್ಲೋ ಇನ್ನೊಂಚೂರು ಪ್ರಿಪರೇಷನ್ ಮಾಡ್ಬೋದಿತ್ತು ಅಂತ ನಿಮ್ ಮನ್ಸಿಗೆ ಬಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪ್ರಿಪೇರ್. ಸೊ ಒಂದ್ ಮೋರ್ ಕ್ವೆಶನ್ ಮ್ಯಾಮ್. ಈಗ ವಿಲೇಜ್ ಇಂದ ನಾನು ಬರ್ತೀನಿ. ಸೊ ಐ ಕಮ್ ಫ್ರಮ್ ಅ ವೆರಿ ಪುವರ್ ಬ್ಯಾಕ್ ಗ್ರೌಂಡ್. ಐ ಲ್ಯಾಕ್ ಮನಿ. ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೋಗಕ್ ಆಗಲ್ಲ, ಗೈಡೆನ್ಸ್ ತಗೊಳಕ್ ಆಗಲ್ಲ, ಆಮೇಲೆ ನನಗೆ PG ಕಟ್ಟಕ್ ದುಡ್ಡಿಲ್ಲ. ಇಂಥವ್ರಿಗೂ ಸಹ ನನಗ್ ಕನ್ಸಿದ ನಾನು IAS ಆಗ್ಬೇಕಂತ ಅಥವಾ ನಾನು KS ಆಗ್ಬೇಕಂತ. ಏನ್ ಮಾಡೋದು? ಸೊ ಇಂಟರ್ನೆಟ್ if I have skills or something else I can get a job. ಈಗ ನಾನು ಸ್ಟಾರ್ಟಿಂಗ್ ಬಂದಿದ್ದೀನಿ ಬ್ಯಾಂಗ್ಳೂರಿಗೆ ಫ್ರಮ್ ದೇರ್. ಓಕೆ, ಇಫ್ ಯು ಆರ್ ಫ್ರಮ್ ಅ ವೆರಿ ಮಾರ್ಜಿನಲೈಸ್ಡ್ ಪುವರ್ ಸೆಕ್ಷನ್ ಇಂದ ಬರ್ತೀರಾ ಅಂತ ಹೇಳಿದ್ರೆ ಯೂಟ್ಯೂಬ್ ಈಸ್ ಅ ಫ್ರೆಂಡ್. ಇಂಟರ್ನೆಟ್ ಯು ಕ್ಯಾನ್ ಬೈ 84 ಡೇಸ್ಗೆ ₹1,000 ನೀವು ತಗೊಂಡ್ರೆ ಇಂಟರ್ನೆಟ್ ಯು ಹ್ಯಾವ್ ಮೆನಿ ವಿಡಿಯೋಸ್ ಆಲ್ಸೋ ಯೋರ್ಸ್. ಸೊ ದೇರ್ ಆರ್ ಮೆನಿ ಇನ್ಸ್ಟಿಟ್ಯೂಟ್ ಲೈಕ್ ದಟ್. ನಿಮ್ಗೆ ಬೇಸಿಕ್ ಎಲ್ಲಾನು ತಿಳಿಸ್ಕೊಡ್ತಾರೆ. ಪ್ಲಸ್ ನೀವು PGಗೆ ಬಂದು ಓದ್ಬೇಕು ಅಂತ ಏನಿಲ್ಲ, ಸೆಲ್ಫ್ ಸ್ಟಡಿ. ಎಂಡ್ ಆಫ್ ದ ಡೇ ನೀವು 2 ತಿಂಗಳು 3 ತಿಂಗಳು ಕೋಚಿಂಗ್ ಅಲ್ಲಿ ಏನ್ ಮಾಡ್ತೀರಾ, ಕುತ್ಕೊಂಡು ಏನೋ ಕ್ಲಾಸಸ್ ಮಾಡ್ತಾರೆ, ಸಿಲೆಬಸ್ ಹೇಳ್ತಾರೆ, ಅದನ್ನೆಲ್ಲ ನೀವು ಮನೇಲಿ ಕುತ್ಕೊಂಡು ಮಾಡ್ಬೋದು. ಇಫ್ ಯು ಆರ್ ಫ್ರಮ್ ಅ ವೆರಿ ಪೋರೆಸ್ಟ್ ಬ್ಯಾಕ್ ಗ್ರೌಂಡ್, ಐಮ್ ಟೆಲಿಂಗ್, ಇಫ್ ಯು ಆರ್ ಅಫೋರ್ಡಬಲ್ ಆರ್ ಅ ಮಿಡಲ್ ಕ್ಲಾಸ್ ಅಂತ ಬಂದಾಗ ಯು ಕ್ಯಾನ್ ಟೇಕ್ ಅ ಕೋಚಿಂಗ್, ಯು ಕ್ಯಾನ್ ಗೋ ಅಹೆಡ್. ಬಟ್ ಇಫ್ ಯು ಆರ್ ಅ ಪೋರೆಸ್ಟ್ ಸೆಕ್ಷನ್ ಅಂತ ಬಂದಾಗ ಯೂಟ್ಯೂಬ್ ಪ್ರಾಪರ್ ಆಗಿ ಇಂಟರ್ನೆಟ್ ಯೂಸ್ ಮಾಡಿ. ಇಂಟರ್ನೆಟ್ ಇಸ್ ಯುವರ್ ಫ್ರೆಂಡ್. ಎಲ್ಲಾ ಮಟೀರಿಯಲ್ಸ್ ಅವೈಲೇಬಲ್ ಇದೆ. ಬುಕ್ಸ್ ತಗೊಳ್ಬಹುದು ಬಂದು ಹಬ್ಸ್ ಲೈಕ್ ವಿಜಯನಗರ್. ಸೊ ಒಂದಷ್ಟು ಬುಕ್ಸ್ ತಗೊಂಡು ಸೆಲ್ಫ್ ಸ್ಟಡಿ ಮಾಡಿದ್ರೆ we can do. AI is also there. AI is there nowadays. Yes. So coaching essential ಇದೇನೆ ಅಂತ ಏನಲ್ಲ, ಇಂಟರ್ನೆಟ್ ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡು ₹1,00,000 ಕೊಟ್ಟು ಬ್ಯಾಂಗ್ಳೂರಿಗೆ ಬರಲೇಬೇಕಂತ ಫಸ್ಟ್ ಬೇಸಿಕ್ ಫೌಂಡೇಶನ್ ಮೂರಲ್ಲೇ ಕುತ್ಕೊಂಡು ಒಂದು ಮೊಬೈಲ್ ತಗೊಂಡು ಎಲ್ಲದನ್ನು ಖಂಡಿತ. ಸೊ ಆಸ್ ಅನ್ ಆಸ್ಪಿರೆಂಟ್ 2 questions. ಒಂದು, ಆಸ್ ಅನ್ ಆಸ್ಪಿರೆಂಟ್ which habit that I have to stop immediately? Which is the habit that I have to inculcate? ಒಂದು ಹ್ಯಾಬಿಟ್ ನಾನು ಸಡನ್ ಆಗಿ ಮಾಡ್ಕೊಳಕ್ಕಾಗಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವ ಹ್ಯಾಬಿಟ್ ನ ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಈ ಹ್ಯಾಬಿಟ್ ಇದ್ರೆ ನೀನು UPSC ಅಂತಲ್ಲ, ಸಿವಿಲ್ ಸರ್ವಿಸ್ ಕ್ಲಿಯರೇ ಮಾಡಕ್ಕಾಗಲ್ಲ ಅಂತಕ್ಕಂತ ಯಾವ್ದಾದ್ರು ಒಂದು ಹ್ಯಾಬಿಟ್. ಓಕೆ, ಯಾವ್ದನ್ನ ನಿಲ್ಸ್ಬೇಕು ಅಂತ ಹೇಳಿದ್ರೆ ಎಂಡ್ಲೆಸ್ ಸ್ಕ್ರೋಲಿಂಗ್. ಈ ಸೋಷಿಯಲ್ ಮೀಡಿಯಾ ಇಂದ ಆಚೆ ಬಂದಷ್ಟು ಒಳ್ಳೇದು. 5 ನಿಮಿಷ ಹೋಗಿ 50 ನಿಮಿಷ ಆಗುತ್ತೆ, 50 ನಿಮಿಷ ಹೋಗಿ 500 hours ಫೇಲ್, ಅಂದ್ರೆ ತುಂಬಾ ವೇಸ್ಟ್ ಆಗಿರುತ್ತೆ. ಆದಷ್ಟು ಮೊಬೈಲ್ ನ ಏನಕ್ಕೆ ಯೂಸ್ ಮಾಡಬೇಕು, ಪ್ರಿಪರೇಷನ್ಸ್ ಅಷ್ಟೇ ಯೂಸ್ ಮಾಡಬೇಕು. ಸೋಷಿಯಲ್ ಮೀಡಿಯಾದಿಂದ ಆಚೆ ಬಂದ್ರೆ ನೀವೇನು ಮೊಬೈಲ್ ನೋಡೋ ಅಷ್ಟು ಏನೂ ಇಲ್ಲ. ಯೂಟ್ಯೂಬ್ ಇಸ್ ವೆರಿ ಬೇಸಿಕ್. ಏನಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದೆ, ಏನಾದ್ರೂ ರೆಸ್ಟ್, ಸೆಲ್ಫ್ ಕಂಟ್ರೋಲ್ ಇರಲೇಬೇಕು. ಸೋಷಿಯಲ್ ಮೀಡಿಯಾ ಅಂಡ್ ಸೆಲ್ಫ್ ಕಂಟ್ರೋಲ್ ಎರಡೂ ಇಂಪಾರ್ಟೆಂಟ್. ಈ ಒಂದು ಹ್ಯಾಬಿಟ್ ನಾನು ರೂಢಿಸ್ಕೊಳ್ಳೇಬೇಕು, UPSC ಆಸ್ಪಿರೆಂಟ್ ಆಗಕ್ಕೆ ಬರಲೇಬೇಕು ಅಂತ ಹೇಳಿದ್ರೆ ಅಗೈನ್ ಸೆಲ್ಫ್ ಕಂಟ್ರೋಲ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ವೇರ್ ಎವರ್ ಯು ಆರ್ ಓವರ್ ಗ್ರೋಯಿಂಗ್, ಅಲ್ಲಿ ನಿಮ್ನ ಕಟ್ ಮಾಡಿ ನೀವು ಹ್ಯಾವ್ ಟು ಕಮ್ ಬ್ಯಾಕ್ ಟು ಯುವರ್ ಪ್ರಿಪರೇಷನ್, ಯು ಹ್ಯಾವ್ ಟು ಸಿಟ್ ಅಂಡ್ ಸ್ಟಡಿ. ಸೋಷಿಯಲ್ ಮೀಡಿಯಾ ಒನ್ ಥಿಂಗ್ ಯು ಹ್ಯಾವ್ ಟು ರೆಡ್ಯೂಸ್, ಸೆಲ್ಫ್ ಕಂಟ್ರೋಲ್ ಒನ್ ಥಿಂಗ್ ಯು ಹ್ಯಾವ್ ಟು ಇನ್ಕಲ್ಕೇಟ್. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಯು ನೋ ದಟ್ ಸೈಂಟಿಫಿಕಲಿ ಡೋಪಮೈನ್ ಹಿಟ್ ಆಗ್ತಾ ಇರುತ್ತೆ. ಹೌ ಟು ಓವರ್ಕಮ್ ದಟ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್? ಈಗ ಇನ್ಸ್ಟಾಗ್ ಹೋದ್ವಿ ಅಂತ ಹೇಳಿದ್ರೆ 1 hour, ಯೂಟ್ಯೂಬ್ ಹೋದ್ವಿ ಅಂತ ಹೇಳಿದ್ರೆ ಶಾರ್ಟ್ಸ್ ಫೀಡ್ ಕೊಡ್ತಾನೆ ಇರುತ್ತೆ. ಹೆಂಗ್ ಓವರ್ಕಮ್ ಮಾಡೋದು? ಹೌ ಟು ಸ್ಟಾಪ್ ಇಟ್? ಈಗ ನೀವು ಹೇಳ್ತಾ ಇದ್ರ ನೆಕ್ಸ್ಟ್ ಸೆಕೆಂಡ್ ಇಂದ ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಹೆಂಗ್ ಸ್ಟಾಪ್? ಬೆಟರ್ ನಾಟ್ ಟು ಹ್ಯಾವ್ ಇಟ್. ಈಗ ಒಂದಷ್ಟು ಸ್ವೀಟ್ಸ್ ನ ಇಟ್ಬಿಟ್ಟು ಮಕ್ಕಳನ್ನ ನೀವು ಹಿಡಿದಿಟ್ಕೊಂಡ್ರೆ ಯು ಕಾಂಟ್ ಕಂಟ್ರೋಲ್ ದೆಮ್. ಬೆಟರ್ ಯು ಡೋಂಟ್ ಕೀಪ್ ಅ ಸ್ವೀಟ್ ದೇರ್. ಅವ್ರಿಗೆ ಸ್ವೀಟ್ ಇದೆ ಅಂತ ತಾನೇ ಗೊತ್ತಾದ್ರೆ ಹೋಗೋದು. ಬೆಟರ್ ಯು ಡೋಂಟ್ ಹ್ಯಾವ್ ಇಟ್. ಸೋಷಿಯಲ್ ಮೀಡಿಯಾ ಡೌನ್ಲೋಡ್ ಮಾಡ್ಕೊಳ್ಳೇಬೇಡಿ. ಐ ವುಡ್ ಸಿ ವಾಟ್ ಇಸ್ ದ ಬೆನಿಫಿಟ್ ದಟ್ ಯು ಆರ್ ಗೆಟಿಂಗ್ ಫ್ರಮ್ ಸೋಷಿಯಲ್ ಮೀಡಿಯಾ? ಒಂದಷ್ಟು ಸೋಷಿಯಲ್ ಇನ್ಫ್ಲೂಯೆನ್ಸಸ್ ಆಗಿರ್ಬೋದು, ಸೋಷಿಯಲ್ ಇಶ್ಯೂಸ್ ಬೀಯಿಂಗ್ ವೆರಿ ಮಚ್ ಡಿಸ್ಕಸ್ಡ್ ಇನ್ ಸೋಷಿಯಲ್ ಮೀಡಿಯಾ. ಐ ಅಗ್ರಿ. ಫಾರ್ ಅ ಟೈಮ್ ಸೇಕ್ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್ ಫಾರ್ ಅ ಪೀರಿಯಡ್ ಆಫ್ 3 years. ಇಟ್ ಇಸ್ ನಾಟ್ ಅ ಲಾಸ್ ಫಾರ್ ಯು. ಐ ವುಡ್ ಸೇ ಬೆಟರ್ ನಾಟ್ ಟು ಹ್ಯಾವ್ ಇಟ್. ಓಕೆ, ಸೊ ಒಂದು ಸೋಷಿಯಲ್ ಮೀಡಿಯಾ ತೆಗೆದು ಹಾಕ್ಬಿಡಿ. ಹೌದು, ಇತ್ತು ಅಂತ ಹೇಳಿದ್ರೆ ಅನ್ಇನ್ಸ್ಟಾಲ್, ಡಿಲೀಟ್ ಇಟ್, ವಾಟ್ ಎವರ್ ಇಟ್ ಇಸ್, ಯು ಆರ್ ನಾಟ್ ಇನ್ಸ್ಟಾಲಿಂಗ್ ಇಟ್. ಓಕೆ, ಹಾಗಿದ್ರೆ ಒನ್ ಫೈನಲ್ ಲಾಸ್ಟ್ ಮೆಸೇಜ್ ಫಾರ್ ದಿ ಸ್ಟೂಡೆಂಟ್. ಪ್ರಾಬಬ್ಲಿ ಯು ಹ್ಯಾವ್ ಕವರ್ಡ್ ಪ್ರಿಲಿಮ್ಸ್, ದೀಸ್ ಥಿಂಗ್ಸ್ ಮೀನ್ಸ್ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯು ಕ್ಯಾನ್ ಲೀವ್ ದಿ ಕಮೆಂಟ್. ವಿ ವಿಲ್ ರೆಸ್ಪಾಂಡ್ ಟು ಇಟ್. ಅದಕ್ಕೆ ಆನ್ಸರ್ ಇದು ಮಾಡಿ. ನಿಮ್ಮ ಪರ್ಸನಲ್ ವೈಯಕ್ತಿಕವಾಗಿ ನನ್ಗೆ ಏನಾದ್ರು ಮ್ಯಾಮ್ಗೆ ಪ್ರಶ್ನೆ ಕೇಳಬೇಕಿತ್ತು ಅಂತ ಅನ್ನಿಸ್ತು ಅಂತ ಹೇಳಿದ್ರು. ಸೊ ಒನ್ ಫೈನಲ್ ಲಾಸ್ಟ್ ಮೆಸೇಜ್ ಟು ಆಸ್ಪಿರೆಂಟ್ಸ್. ಆಸ್ಪಿರೆಂಟ್ಸ್, ನೀವು ಜರ್ನಿ ಶುರು ಮಾಡ್ತೀರಾ ಅಂತ ಅನ್ಕೊಂಡ್ರೆ ಬೆಟರ್ ಯು ನೋ ವೈ ಯು ಹ್ಯಾವ್ ಸ್ಟಾರ್ಟೆಡ್ ಜರ್ನಿ. ನಾನು ನೋಡಿದೀನಿ ತುಂಬಾ ಜನ ಆಸ್ಪಿರೆಂಟ್ಸ್ ಫ್ರೆಂಡ್ಸ್ ಅರ್ಧವರೆಗೂ ಬರ್ತಾರೆ, ನನ್ಗೆ ಆಗಲ್ಲ ಅಂತ ಬಿಟ್ಟು ಹೋಗ್ತಾರೆ ಸೆಲ್ಫ್ ಡೌಟ್ ಅಲ್ಲಿ. ಸಮ್ ಆಫ್ ದ ಪೀಪಲ್ ಒಂದು ಫ್ಯಾಮಿಲಿ ಪ್ರೆಷರ್ ಇಂದ ಬಿಟ್ಟು ಹೋಗ್ತಾರೆ. ಡೋಂಟ್ ಡೂ ದಟ್. ಇಫ್ ಯು ಹ್ಯಾವ್ ಕಮ್ ಹಿಯರ್, ಏನಾದ್ರೂ ಒಂದು ಕೆಲಸ ತಗೊಂಡು ಹೋಗಬಹುದು ಇಫ್ ಯು ಆರ್ ಡಿಟರ್ಮೈನ್ಡ್.
Okay. ಸೊ ಡಿಸಿಪ್ಲಿನ್ ಆಗಿ ಇರಬೇಕು. ದಟ್ಸ್ ಅ ಮೆಸೇಜ್ ಫ್ರಮ್ ಮೀ. ಇಫ್ ಯು ಡಿಸೈಡ್ ವೈ. ಇಫ್ ಯು ಹವ್ ಡಿಸೈಡೆಡ್ ವೈ, ಯು ಹ್ಯಾವ್ ಟು ಸಿಟ್ ಲೈಕ್ ಅ ರಾಕ್ ಅಂಟಿಲ್ ಯು ಡೂ ಇಟ್. ಇಫ್ ನಾಟ್ KS, ಒಂದು FDA ಆದ್ರೂ ಆಗ್ತೀರಾ. ಆ FDA ಇಂದ ಆದ್ರೆ ಮುಂದಕ್ಕೆ ಹೋಗೋ ಜರ್ನಿ, ಮುಂದಕ್ಕೆ ಹೋಗೋ ಒಂದು ವೇ ತಾನಾಗ್ ತಾನೇ ಓಪನ್ ಆಗುತ್ತೆ ಅಂತ ನನ್ನ ಅನಿಸಿಕೆ. Be ruthless in your preparation. Yes. If you decided, sit like a rock. sit like a rock. Don't Yes. discuss. Yes. Okay. So last final ಒಂದು rapid round, ma'am. Yes. On 10 questions. Sure. One word answers for these questions. Sure. To the point, to the crisp. Okay. Prelims or mains, which is tougher, ma'am? Prelims. Coaching or self-study? Coaching. Newspaper. Can I say integrated of coaching and self-study? Ma'am, already doubt ಇರುತ್ತೆ ನನಗೆ. ನೀವು ಮತ್ತೆ further doubt ಮಾಡಬೇಡಿ. ಒಂದು ಒಂದು. Okay, fine. Newspaper or monthly magazine? Monthly magazine. Notes on paper or digital notes? Notes on paper, inevitable. Okay. Early morning or late night? Early morning. Okay. Knowledge or revision? Revision. Hard work or smart work? Smart work. One book that every aspirant must read. The Secret. Okay, The Secret. Even I Yeah. heard it. And those who are interested, please watch it on YouTube also. It's an excellent book. Yes. One quality every aspirant must possess as an officer. As an officer, empathy. One word that defines your case journey. Discipline. That's it for the day, guys. Thank you to Hema ma'am for joining with us and being that guiding light through the prelims case 2026. I hope you all in the sense, those who are disciplined and determined and who are ruthless will qualify this examination, and we shall see you as a KS officers. All the best wishes from Ashwamedha IAS. Thank you. We'll meet in the next session.